ಮಂಗಳಾರತಿ ಆಯಿತು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ ಸರಿಯಾಗಿದೆ. ರಂಗನಾಥ್, ಮಂಗಳಾರತಿ ಆಗಿದ್ದು ಅವ್ರಿಗಲ್ಲ, ನಿಜವಾದ ಮಂಗಳಾರತಿ, ಬರೀ ಮಂಗಳಾರತಿ ಅಲ್ಲ, ಮಹಾ ಮಂಗಳಾರತಿ ಆಗಿದ್ದು ನಿಮಗೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಆರೋಪ ಮಾಡಕ್ಕೆ ಮೊದಲಾಗಿರೋ ಸರ್ವೆ ಅಂತೆ. ಏನ್ರಿ ನಿಮ್ಮ ಲೆವೆಲ್ ಆಫ್ ಆರ್ಗ್ಯುಮೆಂಟ್ಸ್? ಅಲ್ಲ, ಸಿದ್ದರಾಮಯ್ಯನವ್ರ ಮಾತಿಗೆ ಥೋ ಎಂಥ ಲೈನ್ ಆಫ್ ಆರ್ಗ್ಯುಮೆಂಟು ಅಂತಿರಲ್ಲ ರೀ. ನಿಮ್ಮ ಲೈನ್ ಆಫ್ ಆರ್ಗ್ಯುಮೆಂಟ್ ಈ ವಿಷಯಕ್ಕೆ ನಿಜವಾದ ಕಿತ್ತೋದು ಲೈನ್ ಆಫ್ ಆರ್ಗ್ಯುಮೆಂಟು, ಡಬ್ಬ ಲೈನ್ ಆಫ್ ಆರ್ಗ್ಯುಮೆಂಟ್. ಜಾಸ್ತಿ ಬೈರಿ ಮೋದಿನ, ರಾಹುಲ್ ಗಾಂಧಿಗೆ ಹ್ಯಾಪಿ ಆಗುತ್ತೆ. ಇನ್ನು ಮೋದಿನ ಬೈದರೆ ರಾಹುಲ್ ಗಾಂಧಿ ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಅಲ್ಲ, ಎಷ್ಟು ಸರಿ ಸಂದರ್ಭಗಳು ಬಂದಿದೆ. ಏನು, ಮೋದಿನ ಸಪೋರ್ಟ್ ಮಾಡೋ ಒಂದೇ ಒಂದು ಪಾಯಿಂಟ್ ಸಿಕ್ಬಿಟ್ರೆ ಆ ಪಾಯಿಂಟು ಸುಳ್ಳಾಗಿದ್ರೂ ಪರವಾಗಿಲ್ಲ, ತಾವು ಎಷ್ಟು ಕುಣಿದಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಿಮ್ಮ ಮುಖ, ದೇಹ, ಇಡೀ ದೇಹದಲ್ಲಿ ಖುಷಿ ಹೊಮ್ತಾ ಇರ್ತದೆ. ಆ ಥರ ಎಲ್ಲ ಡೈಲಾಗ್ಗಳು ಹೊಡ್ತಿದ್ದಾರೆ. ನೀವು ಬಂದ್ಬಿಟ್ಟು ಮೋದಿನ ಬೈದರೆ ರಾಹುಲ್ ಗಾಂಧಿ ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಅಲ್ರಿ ರಂಗನಾಥ್, ತಮ್ಮನ್ನು ತಾವು ಭಾಳ ಬೃಹಸ್ಪತಿ ಅಂದ್ಕೊಂಬಿಟ್ಟಿದ್ದೀರ ಅನ್ಸುತ್ತೆ. ಜನರೆಲ್ಲ ದಡ್ರು, ತಾವೇನು ಹೇಳಿದ್ರು ನಂಬ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರ ಅನ್ಸುತ್ತೆ ರೀ. ಜನರು ನಿಜಕ್ಕೂ ಬುದ್ಧಿವಂತರು ರೀ. ಅವ್ರಿಗೊಂದು ವಿನಯ ಇರುತ್ತೆ, ಅವ್ರಿಗೊಂದು ವಿವೇಕ ಇರುತ್ತೆ. ನಿಜಕ್ಕೂ ನೀವು ಈ ಥರ ಅಂದ್ಕೊಂಡು ಈ ಥರ ಎಲ್ಲ ಕಲರ್ಫುಲ್ ಡೈಲಾಗ್ ಹೊಡಿತಾ ಇರ್ತೀರಲ್ಲ, ಇದನ್ನು ನೋಡ್ಬಿಟ್ಟು ಜನ ಬರೀ ನಗ್ತಾ ಇರಲ್ಲ, ಅಂಡು ಬಡ್ಕೊಂಡು ನಗ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಜಕ್ಕೂ ನಿಮ್ಮ ನಾಲೆಡ್ಜ್ ಬಗ್ಗೆ, ನಿಮ್ಮ ಜರ್ನಲಿಸಮ್ ಬಗ್ಗೆ ಭಯಂಕರ ಕಾನ್ಫಿಡೆನ್ಸ್ ಇದ್ದರೆ ನೀವು ಇಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಬಿಟ್ರಿ ನೋಡಿ. ಸರಿಯಾದ ಉತ್ತರ ನೀವು ಕೊಟ್ಟಾಗ, ದಾಖಲೆಗಳ ಸಮೇತ ಉತ್ತರ ಕೊಟ್ಟಾಗ ನಿಜಕ್ಕೂ ನಾವು ಖುಷಿ ಪಡ್ತೀವಿ ರೀ. ಈ ದೇಶದಲ್ಲಿ ಚುನಾವಣೆಗಳು ಸರಿಯಾಗಿ ನಡೀತಾವೆ, ಪ್ರಜಾಪ್ರಭುತ್ವ ಸರಿಯಾಗಿದೆ ಅಂತ ನಾವು ನಿಜಕ್ಕೂ ಖುಷಿ ಪಡ್ತೀವಿ ರೀ. ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ, ನಿಮ್ಮ ಬಗ್ಗೆ ಒಂದು ದೊಡ್ಡ ಒಳ್ಳೆ ಭಾವನೆ ಇಟ್ಕೊಳ್ತೀವಿ. ಮಾನ್ಯ ರಂಗನಾಥ್ ಅವರೇ, ಸಾಮಾನ್ಯವಾಗಿ ಒಂದು ಮೀಡಿಯಾದವರು ಇನ್ನೊಂದು ಮೀಡಿಯಾದ ಬಗ್ಗೆ ಮಾತಾಡೋದು ಕಡಿಮೆ. ಆದರೆ ಇವತ್ತಿನ ಸಂದರ್ಭ ಹೆಂಗಿದೆ ಅಂತಂದರೆ, ನಮ್ಮ ದೇಶದಲ್ಲಿ ಗೋಧಿ ಮೀಡಿಯಾ ಅನ್ನೋದೊಂದು ಶುರು ಆಗಿಬಿಟ್ಟು ಜನರನ್ನು ಅತ್ಯಂತ ಮುಖ್ಯ ವಿಷಯದಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇನ್ನೊಂದು ಮೀಡಿಯಾದ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿದ್ದ ವಿಷಯ, ಚುನಾವಣೆ ನಡೆಯೋದ್ರ ಬಗ್ಗೆ ಸಂಬಂಧಪಟ್ಟಿದ್ದ ವಿಷಯ, ಅಥವಾ ಧರ್ಮಸ್ಥಳದಲ್ಲಿ ಮಹಿಳೆಯರಿಗಾಗಿರೋ ಅನ್ಯಾಯದ ಬಗ್ಗೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಯಾರಾದರೂ ಮೀಡಿಯಾದವರು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ, ಜನರನ್ನು ಮಿಸ್ಗೈಡ್ ಮಾಡೋ ಕೆಲಸ ಮಾಡ್ತಾಯಿದ್ದಾರೆ, ಆಗ ಬೇರೆ ದಾರಿ ಇಲ್ಲದೆ ಆ ಮೀಡಿಯಾದವ್ರ ಬಗ್ಗೆನೇ ನೇರವಾಗಿ ಉದ್ದೇಶಿಸಿ ಮಾತಾಡಬೇಕಾಗ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮನ್ನೇ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ. ನೀವು ಇತ್ತೀಚೆಗೆ ಒಂದು ಮಾತು ಹೇಳ್ತೀರಿ. ಏನಂತ ಹೇಳ್ತೀರಿ? ಎರಡು ಜಬಲ್ಲೂ ಕೈ ಹಾಕ್ಕೊಂಡು ರಾಹುಲ್ ಗಾಂಧಿ ಹೊಡೆದಿದ್ದೆ, ಡಯಾಸ್ ಮೇಲೆ ತಿರುಗಾಡಿದ್ದೆ. ಜೋಬಳ ಕೈ ಹಾಕೊಂಡು ಹೊಡೆದಿದ್ದೆ, ತಿರುಗಾಡಿದ್ದು ಆಡಿದ್ದೆ ಡಯಾಸ್ ಮೇಲೆ. ಹಂಗೆ ಮುಂದುವರೆದು ಹೇಳ್ತೀರಿ, ಸರಿಯಾಗಿ ಮಂಗಳಾರತಿ ಆಯಿತು ಕಾಂಗ್ರೆಸ್ಗೂ ರಾಹುಲ್ ಗಾಂಧಿಗೂ ಇಬ್ಬರಿಗೂ ಅಂತ ಹೇಳ್ತೀರಿ. ಮಂಗಳಾರತಿ ಆಯಿತು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ ಸರಿಯಾಗಿದೆ. ಯಾವ ಸಂದರ್ಭದಲ್ಲಿ ಹೇಳಿದ್ರಿ ಈ ಮಾತನ್ನು? ನೀವು ಹೇಳಿದ ಸಂದರ್ಭ ಏನು ಅಂತಂದರೆ, ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ರಿಲೀಸ್ ಆಯಿತು. ಏನದು? ಮೈಸೂರಿನ ಮೂಲದ ಒಂದು ಸಂಸ್ಥೆ ಒಂದು ಸರ್ವೆ ಮಾಡಿತ್ತು. ಆ ಸರ್ವೆ ಮಾಡಿದ್ದವರು 2024 ಮೇನಲ್ಲಿ, ವರದಿ ಬಂದಿದ್ದು 2025 ಮೇನಲ್ಲಿ. ಈಗ ಜನವರಿ 1ನೇ ತಾರೀಕು 2026 ಆ ರಿಪೋರ್ಟ್ ರಿಲೀಸ್ ಆಯಿತು. ಆ ರಿಪೋರ್ಟ್ ಏನು ಹೇಳುತ್ತೆ? ಆ ರಿಪೋರ್ಟು, ನಾವು ಸರ್ವೆ ಮಾಡಿದ್ದೀವಿ ಜನಗಳನ್ನ ಕರ್ನಾಟಕದಲ್ಲಿ. ಈ ಜನಗಳು ಮುಖ್ಯವಾದ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅದರಲ್ಲಿ EVM ಮೇಲೆ ನಂಬಿಕೆ ಇದೆಯಾ ಅಂದರೆ 81% ಜನ ಹೌದು ನಂಬಿಕೆ ಇದೆ ಅಂತ ಹೇಳಿದ್ದಾರೆ. 84% ಜನ ಈ ದೇಶದಲ್ಲಿ ಚುನಾವಣೆ ನಡೀತಾ ಇರೋದು ಫ್ರೀ ಆ್ಯಂಡ್ ಫೇರ್ ಆಗಿ ನಡೀತಾ ಇದೆ, ಚುನಾವಣೆಗಳು ನ್ಯಾಯಯುತವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಂತ ಸರ್ವೆ ರಿಪೋರ್ಟ್ ಹೇಳುತ್ತೆ. ಅದನ್ನು ತಾವು ಇಟ್ಕೊಂಡ್ಬಿಟ್ಟು ನೋಡಿ, 84% ಅಷ್ಟು ಜನ ಈ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. 84% ಜನ ಏನು ಹೇಳ್ತಾ ಇದ್ದಾರೆ? EVM ಮೇಲೆ ನಮಗೆ ಫುಲ್ ನಂಬಿಕೆ ಇದೆ, ಅದ್ಭುತ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಯವರು ಏನು ವೋಟ್ ಚೋರಿ ಆಗ್ತಾ ಇದೆ, ಮತದಾರ ಪಟ್ಟಿ ಸರಿ ಇಲ್ಲ ಅಂತೆಲ್ಲ ಹೇಳ್ಬಿಟ್ರಲ್ಲ, ಅದ್ರ ಮೂಲಕ ಎಲೆಕ್ಷನ್ಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಅದು ಸಂಪೂರ್ಣ ಸುಳ್ಳು. ರಾಹುಲ್ ಗಾಂಧಿ ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಆಗೋಯ್ತು ಅಂತ ತಾವು ತಮ್ಮ ನ್ಯೂಸ್ ಬುಲೆಟಿನಲ್ಲಿ ಮಾತಾಡಿದ್ರಿ. ಅದನ್ನೇ ಇಟ್ಕೊಂಡ್ಬಿಟ್ಟು ನೀವು ಜೋಬಳಗಡೆ ಕೈ ಹಾಕ್ಕೊಂಡು ರಾಹುಲ್ ಗಾಂಧಿ ಹೊಡೆದಿದ್ದೆ, ಡಯಾಸ್ ಮೇಲೆ ತಿರುಗಾಡಿದ್ದೆ ಅಂತ ವ್ಯಂಗ್ಯವಾಗಿ ಬೇರೆ ಮಾತಾಡಿದ್ರಿ. ಜೋಬಳ ಕೈ ಹಾಕೊಂಡು ಹೊಡೆದಿದ್ದೆ, ತಿರುಗಾಡಿದ್ದು ಆಡಿದ್ದೆ ಡಯಾಸ್ ಮೇಲೆ. ಇರಲಿ, ನೀವು ಮಾತಾಡಿದ್ದು ಎಷ್ಟು ತಪ್ಪಿತ್ತು, ಯಾವ ರೀತಿ ಸುಳ್ಳನ್ನು ಇಟ್ಟುಕೊಂಡು ಅಥವಾ ಒಂದಕ್ಕೊಂದಕ್ಕೆ ಸಂಬಂಧನೇ ಪಡೆದೇ ಇರೋ ವಿಷಯ ಇಟ್ಕೊಂಡು ಅಥವಾ ಅರ್ಧ ಸತ್ಯವನ್ನು ಇಟ್ಟುಕೊಂಡು ತಾವು ಹೇಗೆ ಮಿಸ್ಗೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ, ತಮ್ಮ ಒಳಗಡೆ ಇರೋ ಯಾರ ಕಡೆಗಿರೋ ಒಲವನ್ನು ಅಲ್ಲಿ ತೋರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಣ. ಆಮೇಲೆ ಈಗ ವಿಷಯ ಏನಕ್ಕೆ ಬರೋಣ. ಈಗ ಮೈಸೂರಿನ ಮೂಲದ ಒಂದು ಸಂಸ್ಥೆ, ಗ್ರಾಮ್ ಅನ್ನುವ ಹೆಸರಿನ ಒಂದು NGO, ಅವರು ಒಂದು ಸರ್ವೆ ಮಾಡ್ತಾರೆ. ಈ ಸರ್ವೆ ಮಾಡಿ ಈ ಥರ ರಿಪೋರ್ಟ್ ಕೊಟ್ಟಾಗ ತಾವು ಇಷ್ಟು ಎಕ್ಸ್ಪೀರಿಯೆನ್ಸ್ ಇರೋರು ಸರ್ವೆ ಮೆಥಡಾಲಜಿ ಸರಿ ಇದೆಯಾ, ಇದು ರಿಲಯಬಲ್ಲ ಅಂತ ಮೊದಲನೇದಾಗಿ ನೋಡಬೇಕು. ಆಮೇಲೆ ಸರ್ವೆ ಮಾಡಿರೋ ಬ್ಯಾಕ್ಗ್ರೌಂಡ್ನು ನೋಡಬೇಕಾಗ್ತದೆ. ನೋಡಿ, ಈ ಸರ್ವೆ ಮಾಡಿದ್ದಾರೆ. ಈ ಸರ್ವೆ ಮಾಡಿದವರು ಮೈಸೂರಿನ ಗ್ರಾಮ್ ಅನ್ನೋ ಹೆಸರಿನ NGO. ಇವ್ರು ಸರ್ವೆ ಮಾಡುವಾಗ ಏನು ಮಾಡಿದ್ದಾರೆ? ಒಟ್ಟು 5100 ಜನರನ್ನು ಮಾತಾಡಿಸಿದ್ದೀವಿ ಅಂತ ಹೇಳ್ತಾರೆ. ರೀ ರಂಗನಾಥ್, ಕರ್ನಾಟಕದಲ್ಲಿ ಮತದಾರರ ಸಂಖ್ಯೆ ಎಷ್ಟು ಗೊತ್ತೇನು ರೀ? 5,30,00,000. ಅಷ್ಟೊಂದು ಜನ ಮತದಾರರಲ್ಲಿ
ಈ ಸಂಸ್ಥೆಯವರು ಸರ್ವೆ ಮಾಡಬೇಕಾದ್ರೆ ಮಾತಾಡ್ಸಿರೋದು ಎಷ್ಟು ಜನನ? ಕೇವಲ 5100 ಜನನ. ಅಂದರೆ ಒಟ್ಟು ಮತದಾರರಲ್ಲಿ 0.01% ಅಷ್ಟು ಜನನೂ ಇವ್ರು ಮಾತಾಡಿಸಿಲ್ಲ. ಹಂಗೆ ಅಷ್ಟು ಜನ ಮಾತಾಡಿಸ್ಬಿಟ್ಟು ಇವರು ಒಂದು ಸರ್ವೆ ರಿಪೋರ್ಟ್ ಕೊಟ್ಬಿಟ್ರು. ಮತ್ತು ಕಡಿಮೆ ಜನನ ಮಾತಾಡಿಸಿದ್ದಾಗಲೂ, ಅಂದರೆ ಸ್ಯಾಂಪಲ್ ಸೈಜ್ ಕಡಿಮೆ ಇದ್ದಾಗಲೂ ಕೂಡ ಒಂದು ಮಟ್ಟಕ್ಕೆ ಆ್ಯಕ್ಯುರೇಟಾಗಿ ಮಾಡೋಕ್ಕೆ ಸಾಧ್ಯ ಇದೆ. ಯಾವಾಗ ಮೆಥಡ್ ಸೈಂಟಿಫಿಕ್ ಆಗಿದ್ದಾಗ, ರ್ಯಾಂಡಮ್ ಸ್ಯಾಂಪ್ಲಿಂಗೋ ಮತ್ತೊಂದು ಪಕ್ಕಾ ಸೈಂಟಿಫಿಕ್ ಆಗಿದ್ದಾಗ ಸಾಧ್ಯ ಇದೆ. ಆದರೆ ಇವ್ರದ್ದು ಸೈಂಟಿಫಿಕ್ ಆಗಿತ್ತಾ? ಮೆಥಡ್ ಏನೂ ಇಲ್ಲ, ವಿವರಗಳು ಜಸ್ಟ್ ಹಿಂಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೊಟ್ಟಿರುವಾಗ್ಲೂ ನೀವೊಂದು ಗಮನಿಸಿ, ಇವರು ಈ ಕೊಟ್ಟಿರುವಂಥ ವಿಷಯ ಏನಿದೆ, 81% ಜನ EVM ಅದ್ಭುತ ಅಂತ ಹೇಳ್ಬಿಟ್ಟಿದ್ದಾರೆ. 84% ಜನ ಈ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೀತಾ ಇದೆ ಅಂತ ಈ ಸರ್ವೆ ಹೇಳಿದ್ದಾರೆ ಅಂತ ಸರ್ವೆ ರಿಪೋರ್ಟ್ ಹೇಳುತ್ತೆ. ಇನ್ನೂ ಒಂದು ತಮಾಷೆ ವಿಷಯ ಇದೆ ಇದರಲ್ಲಿ. ಇನ್ನೊಂದು ಪ್ರಶ್ನೆ ಇದೆ, ಏನಂತಂದರೆ ಚುನಾವಣೆಯಲ್ಲಿ ಹಣದ ಪ್ರಭಾವ ಇದೆಯಾ ಅಂದರೆ ಹೌದು ಇದೆ ಅಂತ ಕೇವಲ 49% ಜನ ಹೇಳ್ತಾರೆ. 51% ಜನ ಹಣದ ಪ್ರಭಾವ ಏನಿಲ್ಲ ಅಂತ ಹೇಳ್ತಾರೆ. ಅಲ್ರಿ, ನಾವು ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಚುನಾವಣೆಗೆ ಕೋಟಿಗಟ್ಟಲೆ ಖರ್ಚಾಗ್ತಾ ಇರೋದನ್ನ ಕಣ್ಮುಂದೆ ನೋಡ್ತಾ ಇರೋವಂಥ ಈ ಸನ್ನಿವೇಶದಲ್ಲಿ ಯಾರನ್ನೇ ಕೇಳ್ರಿ ನೀವು ಜನರನ್ನ, ಚುನಾವಣೆಯಲ್ಲಿ ಹೆಂಗೆ ನಡೀತಾ ಇದೆ ಹಣದ ಪ್ರಭಾವ ಅಂತ ಎಂಥವ್ರಾದರೂ ಹೇಳ್ತಾರೆ. ಎಜುಕೇಟೆಡ್ ಅಲ್ಲದೆ ಹೋದರೂ ಕೂಡ ಹೌದು ಚುನಾವಣೆಯಲ್ಲಿ ಹಣದ ಪ್ರಭಾವ ನಡೀತಾ ಇದೆ ಅಂತ ಹೇಳ್ತಾರೆ. ಇವತ್ತು ಒಬ್ಬ ನ್ಯಾಯಯುತವಾಗಿರೋ ಮನುಷ್ಯ, ಕಳಕಳಿ ಇರುವಂಥ ಮನುಷ್ಯ ದುಡ್ಡಿಲ್ಲ ಅಂದರೆ ಚುನಾವಣೆ ನಿಂತ್ಕೊಳಕ್ಕಾಗತ್ತೇನ್ರಿ? ಹಿಂಗಿರುವಾಗ ಆ ಸರ್ವೆ ರಿಪೋರ್ಟಲ್ಲಿ 51% ಜನ ಚುನಾವಣೆ ಹಣದ ಪ್ರಭಾವ ಇಲ್ಲ ಅಂತ ಹೇಳಿದ್ರು. ಈ ರಿಪೋರ್ಟ್ ಕರೆಕ್ಟಾಗಿದೆ. 84% ಜನ ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ರು. ಸೊ ಈ ರಿಪೋರ್ಟ್ ಕರೆಕ್ಟಾಗಿದೆ ಅನ್ನೋ ರೀತಿ ಇದನ್ನು ಮಾತಾಡ್ತಿರಲ್ಲ ನೀವು. ನಿಮ್ಮ ಉದ್ದೇಶ ಏನು? ಹೋಗಲಿ, ಈ ಸರ್ವೆ ನಡೆಸಿರೋ ಬ್ಯಾಕ್ಗ್ರೌಂಡ್ ನೋಡಿ ನೀವು. ಈ ಸರ್ವೆ ಏನು ನಡೆಸಿದೆ ಗ್ರಾಮ್ ಅನ್ನೋ ಸಂಸ್ಥೆ, ಅದರ ಸಂಸ್ಥಾಪಕರು ಡಾಕ್ಟರ್ R ಬಾಲಸುಬ್ರಹ್ಮಣ್ಯಂ ಅಂತ. ಅವರು ಪ್ರಸ್ತುತ ಕೇಂದ್ರ ಸರ್ಕಾರದ ಅನೇಕ ಹುದ್ದೆಗಳಲ್ಲಿದ್ದವರು. ಈಗ ಪ್ರಸ್ತುತ ಅವರು ಕೇಂದ್ರ ಸರ್ಕಾರದ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ನ ಮೆಂಬರ್ ಆಗಿದ್ದಾರೆ ಅವರು, ಗೌರ್ಮೆಂಟ್ ಆಫ್ ಇಂಡಿಯಾ. ಮತ್ತು 2024ರಲ್ಲಿ ಅವರು ನರೇಂದ್ರ ಮೋದಿ ಅವ್ರನ್ನ ಹೊಗಳಿ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಪವರ್ ವಿತಿನ್ ದ ಲೀಡರ್ಶಿಪ್ ಲೆಗಸಿ ಆಫ್ ನರೇಂದ್ರ ಮೋದಿ ಅಂತ ಒಂದು ಪುಸ್ತಕ ಕೂಡ ಬರ್ತಿದ್ದಾರೆ. ಅಂದರೆ ಪಕ್ಕಾ ನರೇಂದ್ರ ಮೋದಿಯ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ, ಕೇಂದ್ರ ಸರ್ಕಾರದ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅನ್ನೋದು ಇಷ್ಟು, ಅಥವಾ ಅವ್ರ ಜೊತೆ ಚೆನ್ನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅನ್ನೋದು ಗೊತ್ತಾಗ್ತದೆ. ಅಂಥವರು ನಡೆಸ್ತಾ ಇರೋ ಸಂಸ್ಥೆಯಿಂದ ಬಂದಂಥ ಈ ರಿಪೋರ್ಟ್ ಏನಿದೆ, ಇದನ್ನು ತಾವು ಭಯಂಕರ ಸೈಂಟಿಫಿಕ್ ಆದ ಸರಿಯಾದ ವಿಷಯವನ್ನು ಹೇಳಿರೋ, ಜನರ ಮನಸ್ಸಿನ ಭಾವನೆಯನ್ನು ಕರೆಕ್ಟಾಗಿ ಹೇಳಿರೋ ರಿಪೋರ್ಟ್ ಅನ್ನೋ ಥರ ಬಿಂಬಿಸ್ಬಿಟ್ಟು, ನೋಡ್ರಿ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತು ಅಂತ ಮಾತಾಡ್ತಿರಲ್ಲ. ವಾಟ್ ಈಸ್ ಯುವರ್ ಇಂಟೆನ್ಷನ್? 84% ಅಷ್ಟು ಜನ ಈ ಸರ್ವೆ ರಿಪೋರ್ಟಲ್ಲಿ ಹೇಳ್ತಾರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೀತಾ ಇದೆ ಈ ದೇಶದಲ್ಲಿ, ಚುನಾವಣೆಗಳು ನ್ಯಾಯಯುತವಾಗಿ ನಡೀತಾ ಇವೆ ಅಂತ ಹೇಳಿದ್ದಾರೆ ಅಂತ ಸರ್ವೆ ರಿಪೋರ್ಟ್ ಹೇಳುತ್ತೆ. 1-2-3 ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ಗಮನಿಸ್ಬಿಟ್ಟು ಹೇಳಿ ಯಾರೇ ಆದರೂ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೀತಾ ಇದೆ ಅಂತ ಕಣ್ಣು ಮುಚ್ಕೊಂಡು ಹೇಳೋಕ್ಕಾಗತ್ತಾ ಅಂದ್ಬಿಟ್ಟು. ನೋಡಿ, ಮಂಡ್ಯದಲ್ಲಿ HL ನಾಗೇಗೌಡರು ಎಲೆಕ್ಷನ್ ನಿಂತಿದ್ರು, ಲೋಕಸಭಾ ಎಲೆಕ್ಷನ್ಗೆ. ಆಗ ಅವರು ಬರೆದಿರ್ತಕ್ಕಂಥ ದೊಡ್ಡ ಮನೆ ಕಾದಂಬರಿ ದೂರದರ್ಶನದಲ್ಲಿ ಧಾರಾವಾಹಿಯಾಗಿ ಬರ್ತಾಯಿತ್ತು. ಯಾವಾಗ ಅವರು ಕ್ಯಾಂಡಿಡೇಟ್ ಆದರೋ ಆಗ ಎಲೆಕ್ಷನ್ ಮುಗಿಯೋ ತನಕನೂ ಕೂಡ ಆ ಧಾರಾವಾಹಿಯ ಪ್ರಸಾರವನ್ನು ನಿಲ್ಲಿಸಿತ್ತು ಎಲೆಕ್ಷನ್ ಕಮಿಷನ್ ಹೇಳಿಬಿಟ್ಟು, ಅದರ ನಿಯಮದ ಪ್ರಕಾರ. ಆಮೇಲೆ ನಮ್ಮಲ್ಲಿ ಅಂಬರೀಷ್ ನಿಂತ್ಕೊಳ್ತಾ ಇದ್ರು ಎಲೆಕ್ಷನ್ಗೆ. ಅಂಬರೀಷ್ ಎಲೆಕ್ಷನ್ ನಿಂತ್ಕೊಂಡಾಗ ಚಿತ್ರಮಂಜರಿಯಲ್ಲಿ ಕೂಡ ಅವರು ನಟಿಸಿರ್ತಕ್ಕಂಥ ಹಾಡುಗಳು ಬರ್ತಾ ಇರಲಿಲ್ಲ. ಇದು ಒಂದು ಕಾಲ. ಈಗೇನಾಗಿದೆ ನೋಡಿ ಮಿಸ್ಟರ್ ರಂಗನಾಥ್, ಮೊನ್ನೆ ಬಿಹಾರ್ ಎಲೆಕ್ಷನ್ ನಡೀತು. ಎಲೆಕ್ಷನ್ಗೆ 1 ವಾರ ಇರುವಾಗ ಆ ರಾಜ್ಯದ 1 ಕೋಟಿಗಿಂತ ಹೆಚ್ಚು ಮಹಿಳೆಯರಿಗೆ 10,000 ಹಣವನ್ನು ಕೊಡಲಾಗ್ತದೆ. ಎಲೆಕ್ಷನ್ ಕಮಿಷನ್ ಏನೂ ಮಾತಾಡಲ್ಲ. ಅದಾದ ಮೇಲೆ ಅನೌನ್ಸ್ ಮಾಡ್ತಾರೆ, ಎಲೆಕ್ಷನ್ ನಡೆಯೋ ದಿನಗಳ ತನಕನೂ ಕೂಡ ಅವ್ರ ಅಕೌಂಟ್ಗೆ ಹಣ ಹೋಗ್ತಾನೆ ಇರ್ತದೆ. ಎಲೆಕ್ಷನ್ ಕಮಿಷನ್ ಏನೂ ಮಾತಾಡಲ್ಲ, ಸುಮ್ಮನೆ ಇರುತ್ತೆ. ಇದೇ ಎಲೆಕ್ಷನ್ ಕಮಿಷನ್ನು 2012-13 ತಮಿಳುನಾಡಿನ ಎಲೆಕ್ಷನ್ನಲ್ಲಿ ಆನ್ಗೋಯಿಂಗ್ ಸ್ಕೀಮ್ನ ಬಾಕಿ ಇದ್ದಂಥ ಫಲಾನುಭವಿಗಳಿಗೆ ಅದನ್ನು ಏನು ಸ್ಕೀಮ್ ಇತ್ತು ಅದನ್ನ ಕೊಡಕ್ಕೆ ಹೋಗಿದ್ದಕ್ಕೆ, ಇಲ್ಲ ಚುನಾವಣೆ ಸಂಹಿತೆ ಬರ್ತಾ ಇದೆ ಹಂಗಾಗಿ ಕೊಡಂಗಿಲ್ಲ ಅಂತ ತಡೆಯುತ್ತೆ ಚುನಾವಣಾ ಕಮಿಷನ್ನು. ಇಲ್ಲಿ 1 ವಾರ ಇರುವಾಗ 10,000 ರೂಪಾಯಿ 1 ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ ಕೊಡ್ತಾರೆ. ಎಲೆಕ್ಷನ್ ನಡೆಯೋ ಹಿಂದಿನ ದಿನವೂ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಎಲೆಕ್ಷನ್ ಕಮಿಷನ್ ಸುಮ್ಮನೆ ಇರುತ್ತೆ. ಅದನ್ನು ನೋಡಿಕೊಂಡು, ಇದೆಲ್ಲ ಅರ್ಥ ಮಾಡಿಕೊಂಡು ಕೂಡ ಯಾವುದೋ ಒಂದು 5,100 ಜನ ಮಾತ್ರ ಭಾಗವಹಿಸಿದಂಥ ಸರ್ವೆ, ಅದರಲ್ಲಿ 84% ಜನ ಈ ದೇಶದಲ್ಲಿ ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ರು. ಜನ ಹಿಂಗೆಲ್ಲ ಬಹುಮತದಿಂದ 84% ಅಷ್ಟು ಜನ ಈ ದೇಶದಲ್ಲಿ ಚುನಾವಣೆಗಳು ನ್ಯಾಯಯುತವಾಗಿ ನಡೀತಾವೆ ಅಂತ ಹೇಳಿದ್ರಿಂದ ರಾಹುಲ್ ಗಾಂಧಿ ಏನೆಲ್ಲ ಆರೋಪಗಳನ್ನ ಮಾಡಿದ್ರಲ್ಲ ಮತದಾರ ಪಟ್ಟಿ ಬಗ್ಗೆ, ಅದು ಸಂಪೂರ್ಣ ಸುಳ್ಳು ಅಂತ ಆಗೋಯ್ತು, ರಾಹುಲ್ ಗಾಂಧಿಗೆ ಮಂಗಳಾರತಿ ಆಗೋಯ್ತು ಅಂತ ಮಾತಾಡ್ತಿರಲ್ಲ. ಏನು ನಿಮ್ಮ ಉದ್ದೇಶ? ಏನು ನಿಮ್ಮ ನಿಲುವು? ಮತ್ತು ಇನ್ನೂ ಒಂದು ವಿಷಯ ತಾವು ಗಮನಿಸ್ಬೇಕಲ್ವ ರಂಗನಾಥ್, ಸೀನಿಯರ್ ಜರ್ನಲಿಸ್ಟ್ ಆಗಿದ್ದು, ಏನು ಅಂತಂದರೆ 2014ರಿಂದ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರ ತನಗೆ ಅನುಕೂಲಕರವಾದ ಅಂಕಿಅಂಶಗಳನ್ನ, ಡಾಟಾಗಳನ್ನ ಮಾತ್ರ ಬಿಡುಗಡೆ ಮಾಡುತ್ತೆ. ತನಗೆ ಅನುಕೂಲವಲ್ಲದ ಡಾಟಾಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ತಾವು ಗಮನಿಸಿರ್ಬೇಕಲ್ವ. ಮತ್ತು ಎಲ್ಲೆಲ್ಲಿ ಸಾಧ್ಯನೋ ಸರಿಯಾದ ಡಾಟಾ ಕೊಡ್ತಾ ಇಲ್ಲ ಅನ್ನೋದು ಗಮನಿಸ್ಬೇಕಲ್ವ ತಾವು.
ನೋಡಿ NSSO ಡಾಟಾ 2019 ಫೆಬ್ರವರಿ ಲೀಕ್ ಆಯಿತು. ಏನಂದರೆ ದೇಶದಲ್ಲಿ 45 ಇಯರ್ಸಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಇದೆ ಅಂತ. ಇಲ್ಲ ಅದು ಡಾಟಾ ಇಲ್ಲವೇ ಇಲ್ಲ, ಅದು ಲೀಕ್ ಆಗಿರೋದು ಅಲ್ಲ, ಏನೂ ಇಲ್ಲ, ಸುಳ್ಳು ಅಂತ ಹೇಳ್ಬಿಟ್ರು BJPಯವರು, ಆಗ ಕೇಂದ್ರ ಸರ್ಕಾರದವರು. ಆಮೇಲೆ ಎಲೆಕ್ಷನಲ್ಲಿ ಗೆದ್ದರು, ಪುಲ್ವಾಮಾ ಆಯಿತು, ಗೆದ್ದರು, ಏನೋ ಇರಲಿ, ಗೆದ್ದಾದಮೇಲೆ ಅದೇನು ಲೀಕ್ ಆಗಿತ್ತೋ ಅದನ್ನೇ ಡಾಟಾವನ್ನು ರಿಲೀಸ್ ಮಾಡಿದ್ರು. ಅದಾದಮೇಲೆ ಏನು ಮಾಡಿದ್ರು? ಅದಾದಮೇಲೆ NSSO ಕಡೆಯಿಂದ ನಿರುದ್ಯೋಗದ ಕುರಿತಾದ ಡಾಟಾವನ್ನು ಕೊಡೋದೇ ನಿಲ್ಲಿಸ್ಬಿಟ್ರು. ಅಕಸ್ಮಾತ್ ಆ ಡಾಟಾ ರಿಲೀಸ್ ಆಗ್ತಾನೇ ಇದ್ದರೆ, ನಿರುದ್ಯೋಗ ಡಾಟಾ ರಿಲೀಸ್ ಆಗ್ತಾನೇ ಇದ್ದರೆ, ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂತೆ ತಮ್ಮ ಅಡ್ಮಿನಿಸ್ಟ್ರೇಷನ್ನ ಇನ್ಎಫಿಷಿಯನ್ಸಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ NSSO ಇಂದ ನಿರುದ್ಯೋಗದ ಸಂಬಂಧಿತ ಡಾಟಾವನ್ನು ಕೊಡೋದೇ ನಿಲ್ಲಿಸ್ಬಿಟ್ರು. ರೀಸೆಂಟಾಗಿ ತಮಗೆ ಗೊತ್ತಿದೆ, IMF ನಮ್ಮ ದೇಶದಲ್ಲಿ ಡಾಟಾ ಕಲೆಕ್ಷನ್ ಏನಿದೆಯೋ ಅದಕ್ಕೆ C ಗ್ರೇಡ್ ಕೊಟ್ಟಿದೆ ರೀ. ಇರೋದೇ 4 ಗ್ರೇಡು, ABCD, ಅದರಲ್ಲಿ ಕಡೆಯಿಂದ 2ನೇ ಗ್ರೇಡು C ಗ್ರೇಡ್ ಕೊಟ್ಟಿದೆ. ಸತತ 2ನೇ ವರ್ಷ C ಗ್ರೇಡ್ ಕೊಟ್ಟಿರೋದು IMF. ಅದರ ಅರ್ಥ ಏನು? ಡಾಟಾ ಕಲೆಕ್ಷನ್ನಲ್ಲಿ ಕೇಂದ್ರ ಸರ್ಕಾರ ಪಾರದರ್ಶಕವಾಗಿಲ್ಲ, ಡಾಟಾ ಕೊಡೋದ್ರಲ್ಲಿ, ಯಾವುದೇ ಅಂಕಿಅಂಶಗಳನ್ನ ಕೊಡೋದ್ರಲ್ಲಿ ಅಂತ. ತನಗೆ ಅನುಕೂಲಕರವಾದ ಅಂಕಿಅಂಶಗಳು ಇದ್ದರೆ ಮಾತ್ರ ಕೊಡುತ್ತೆ, ಇಲ್ಲ ಅಂದರೆ ಮುಚ್ಚಿಡುತ್ತೆ, ಇಲ್ಲ ಬದಲಾವಣೆ ಮಾಡಿಕೊಡ್ತಾ ಇದೆ ಅನ್ನೋದನ್ನು IMF ನಮಗೆ ತೋರಿಸ್ತಾ ಇದೆ. ವಾಸ್ತವ ಹಿಂಗಿರುವಾಗ ಯಾರೋ ಒಬ್ಬರು, ಅದು ಮೋದಿಯ ಸಂಪರ್ಕದಲ್ಲಿರೋರು, ಒಂದು ಸರ್ವೆ ರಿಪೋರ್ಟನ್ನು ಕೊಟ್ಟಾಗ ಅದನ್ನು ಇಟ್ಕೊಂಡ್ಬಿಟ್ಟು ತಾವು ಹಿಂದೆ ಮುಂದೆ ನೋಡದೆ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸುಳ್ಳು, ಒಂದು ಪ್ರೂವ್ ಆಗೋಯ್ತು, ಮಂಗಳಾರತಿ ಆಗೋಯ್ತು ಅಂತ ಮಾತಾಡ್ತಿರಲ್ಲ. ಹೋಗಲಿ, ಆಯ್ತಪ್ಪ, ಒಂದು ಕ್ಷಣ ಈ ಸರ್ವೆ ರಿಪೋರ್ಟ್ ಏನೋ ಸರಿಯಾಗ್ಬಿಟ್ಟಿದೆ ಅಂತಲೇ ಅನ್ಕೊಂಬರೋಣ. ಆದರೂ ಈ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ, ರಾಹುಲ್ ಗಾಂಧಿ ಮಾತಾಡಿದ್ದೇನು, ಈ ಸರ್ವೆ ಏನು ಹೇಳ್ತಾ ಇರೋದು? ಸರ್ವೆ ಹೇಳ್ತಾ ಇರೋದು, ನಾವು 5100 ಜನ ಮಾತಾಡಿಸಿದ್ವಿ, ಅದರಲ್ಲಿ 80% ಜನ EVM ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿದ್ರು, 84% ಜನ ಈ ದೇಶದಲ್ಲಿ ಚುನಾವಣೆಗಳು ಫೇರ್ ಆ್ಯಂಡ್ ಫ್ರೀಯಾಗಿ ನಡೀತಾ ಇವೆ ಅಂತ ಹೇಳಿದರು ಅಂತ ಈ ಸರ್ವೆ ರಿಪೋರ್ಟ್. ಅದು ಸರ್ವೆ ಆಗಿರೋದು ಯಾವಾಗ? 24ನೇ ಇಸ್ವಿ ಮೇ ತಿಂಗಳಲ್ಲಿ. ವರದಿ ರೆಡಿಯಾಗಿದ್ದು 25ನೇ ಇಸ್ವಿ ಮೇ, ಅಥವಾ ಕೆಲವರು ಹೇಳ್ತಾರೆ 25ನೇ ಇಸ್ವಿ ಮೇನಲ್ಲಿ ಸರ್ವೆ ಆಗಿದ್ದು ಅಂತ. ರಾಹುಲ್ ಗಾಂಧಿಯವರು ಮೊಟ್ಟ ಮೊದಲು ವೋಟ್ ಚೋರಿ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದು ಯಾವಾಗ? ಆಗಸ್ಟ್ 20-25. ಮತ್ತು ಆ ಪ್ರೆಸ್ ಮೀಟಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇನು? ದಾಖಲೆಗಳನ್ನ ಇಟ್ಕೊಂಡು ಅವ್ರು ಹೇಳಿದ್ದು, ಮಹದೇವಪುರ ಕ್ಷೇತ್ರದಲ್ಲಿ ಅದೆಷ್ಟೋ 1000 ಜನದ ಮನೆಯ ಅಡ್ರೆಸ್ 00 ಅಂತಿದೆ, ಇನ್ನೆಷ್ಟೋ 1000 ಜನ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಹೌಸು 80 ಜನ 90 ಜನ ಇರೋ ಥರ ತೋರಿಸಿದ್ದಾರೆ, ಇನ್ನೆಷ್ಟೋ 1000 ಜನದ ಕೇಸಲ್ಲಿ ಅವ್ರ ತಂದೆ ಹೆಸರು XYZ ABCD ಅಂತ ಇದೆ, ಇನ್ನು ಹಲವಾರು ಜನರ ವೋಟ್ಗಳು 10 ಬೂತ್ಗಳಲ್ಲಿದೆ. ಇದನ್ನು ರಾಹುಲ್ ಗಾಂಧಿ ಹೇಳಿದ್ದಪ್ಪ. ಇದಕ್ಕೂ ಈ ಸರ್ವೆ ರಿಪೋರ್ಟಲ್ಲಿ ಬಂದಿರೋದಕ್ಕೂ ಸಂಬಂಧ ಏನಿದೆ? ಈ ಸರ್ವೆ ರಿಪೋರ್ಟು ರಾಹುಲ್ ಗಾಂಧಿ ಹೇಳಿರೋದು ಯಾವ್ದಾದ್ರು ಡಿಸ್ಪ್ರೂವ್ ಮಾಡಿದೆಯಾ? ಆಯಿತು. ಅದಾದಮೇಲೆ ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ರಾಹುಲ್ ಗಾಂಧಿಯವರು ಆಳಂದ ಕ್ಷೇತ್ರ, ನಮ್ಮದೇ ಕರ್ನಾಟಕದ ಆಳಂದ ಕ್ಷೇತ್ರದ ಬಗ್ಗೆ ಮಾಡಿದ್ರು. ಆಳಂದ ಕ್ಷೇತ್ರದ ಬಗ್ಗೆ, ಆಳಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಬಹುದಾದ 5994 ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆಸಿ ಹಾಕುವ ಪ್ರಯತ್ನ ನಡೆದಿತ್ತು ಅಂತ ಹೇಳಿ BR ಪಾಟೀಲ್ರು, ಪ್ರಿಯಾಂಕ್ ಖರ್ಗೆ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ CIDಗೆ ಅದನ್ನು ಕೊಟ್ಟಿದೆ. CIDಯವರು, ರಂಗನಾಥ್ ಕೇಳಿಸ್ಕೊಳ್ಳಿ, CIDಯವರು ಎಲೆಕ್ಷನ್ ಕಮಿಷನ್ಗೆ 18 ಸಾರಿ ಪತ್ರ ಬರೀತಾರೆ, ಇದಕ್ಕೆ ಸಂಬಂಧಪಟ್ಟ ಡಾಟಾ ಕೊಡಿ, ನಮಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. 18 ಸಾರಿ ಪತ್ರ ಬರೆದ್ರು. ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟ ಡಾಟಾವನ್ನು, ಇನ್ಫಾರ್ಮೇಷನ್ನ ಕೊಡಲ್ಲ ಅಂತಂದರೆ ಇಂಥ ಎಲೆಕ್ಷನ್ ಕಮಿಷನ್ನು ಎಲೆಕ್ಷನನ್ನು ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸುವಂಥ ಉದ್ದೇಶ ಹೊಂದಿದ್ಯಾ ಅನ್ನೋ ಪ್ರಶ್ನೆಗೆ ತಾವೇನು ಉತ್ತರ ಕೊಡ್ತೀರಾ? ಎಲೆಕ್ಷನ್ನು ಫ್ರೀ ಆ್ಯಂಡ್ ಫೇರ್ ಆಗಿ ನಡಿಬೇಕು ಅಂತಿದ್ದಾಗ ಎಲೆಕ್ಷನ್ ಕಮಿಷನ್ನು 18 ಸಾರಿ ಪತ್ರ ಬರೆದಾಗಲಾದರೂ ಅದಕ್ಕೆ ಸಂಬಂಧಿತ ಉತ್ತರವನ್ನು ಕೊಡಬೇಕಾಗಿತ್ತಲ್ವ. ಕಡೆಗೆ SIT ರಚನೆ ಮಾಡಿದ ಮೇಲೆ ಹೌದು, ಆಳಂದ ಕ್ಷೇತ್ರದಲ್ಲಿ ಆ ರೀತಿ ಪ್ರಯತ್ನ ಆಗಿದ್ದು ನಿಜ, ಅದರಿಂದ ಇದ್ದಿದ್ದು BJPಯ ಕ್ಯಾಂಡಿಡೇಟು, ಯಾರ್ಯಾರು ಅದರಿಂದ ಇದ್ದರು, ಎಲ್ಲೆಲ್ಲದು ನಡೀತು ಅನ್ನೋದು ವಿಷಯ ಈಗಾಗಲೇ ಈಚೆ ಬರ್ತಾ ಇದೆ. ನೀವು ಕೂತ್ಕೊಂಡ್ಬಿಟ್ಟು ಇದೊಂದು ಸರ್ವೆ ರಿಪೋರ್ಟ್ ಬಂದ್ಬಿಟ್ಟಿದೆ ನೋಡಿ, ರಾಹುಲ್ ಗಾಂಧಿ ಹೇಳಿದಿಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತು, ರಾಹುಲ್ ಗಾಂಧಿ ಮಂಗಳಾರತಿ ಆಗೋಯ್ತು ಅಂತ ಮಾತಾಡ್ತಿರಲ್ರಿ. ಆಯಿತು, ಮುಂದುವರೆದು ಹರಿಯಾಣ ವಿಷಯದಲ್ಲಿ ರಾಹುಲ್ ಗಾಂಧಿ ಇಡೀ ಹರಿಯಾಣ ರಾಜ್ಯದ ಎಲೆಕ್ಷನ್ನನ್ನೇ ಕದಿಯಲಾಗಿದೆ ಅಂತ ಮಾಡಿದರು. ಅಲ್ಲಿ ಯಾರೋ ಬ್ರೆಜಿಲಿಯನ್ ಮಾಡೆಲ್ ಫೋಟೋ 22 ಸಲ ರಿಪೀಟ್ ಆಗಿದೆ, ಇನ್ನೊಬ್ಬ ಮಹಿಳೆಯ ಫೋಟೋ ಬೇರೆ ಬೇರೆ ಬೂತ್ಗಳಲ್ಲಿ 106 ಸಲ ರಿಪೀಟ್ ಆಗಿದೆ, ಮತ್ತು ಪಕ್ಕದ ರಾಜ್ಯದ BJP ವರ್ಕರ್ಸ್ದು ಹೆಸರುಗಳು ಇಲ್ಲಿಯ ವೋಟರ್ ಲಿಸ್ಟಲ್ಲೂ ಇವೆ ಅಂತ ಅಲ್ಲಿ ಎಷ್ಟು ಲಕ್ಷಾಂತರ ವೋಟ್ಗಳ ವಿಷಯದಲ್ಲಿ ಹಂಗಾಗಿರೋದನ್ನು ರಾಹುಲ್ ಗಾಂಧಿ ಎತ್ತಿ ತೋರಿಸಿದ್ರು. ರಾಹುಲ್ ಗಾಂಧಿ ಎತ್ತಿ ತೋರಿಸಿದಾಗ ಇದನ್ನೆಲ್ಲ ಉತ್ತರ ಕೊಡಬೇಕಾಗಿರೋದು ಯಾರು? ಮಿಸ್ಟರ್ ರಂಗನಾಥ್, ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕಾಗಿತ್ತು ಅಲ್ವಾ? ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕಾಗಿತ್ತು. ಆದರೆ ಎಲೆಕ್ಷನ್ ಕಮಿಷನ್ನು ಉತ್ತರ ಕೊಟ್ಟರು, ಅದಕ್ಕೆ ಬರ್ತೀನಿ ನಾನು. ಅದಕ್ಕಿಂತ ಮುಂಚೆನೇ BJPಯವರು ಕುಂಬಳಕಾಯಿ ಕಳ್ಳ ಅಂದರೆ ಎಗಲು ಮುಟ್ಟು ನೋಡ್ಕೊಳ್ಳೋತ್ತಲ್ಲ, BJPಯವರು ರಾಹುಲ್ ಗಾಂಧಿ ಪ್ರಶ್ನೆಗಳಿಗೆಲ್ಲ ಏನೇನೋ ಅಸಂಬದ್ಧ ಉತ್ತರಗಳನ್ನೆಲ್ಲ ಕೊಟ್ಕೊಂಡು ಕೂತ್ಕೊಂಡ್ರಲ್ಲ, ಆಗ ನಿಮ್ಮ ಕರ್ತವ್ಯ ಏನಾಗಿತ್ತು? ಮೀಡಿಯಾದವ್ರ ಕರ್ತವ್ಯ ಏನಾಗಿತ್ತು? ನೀವು BJPಯವರು ಸುಮ್ಮನಿರಪ್ಪ, ಎಲೆಕ್ಷನ್ ಕಮಿಷನ್ ಕರೆಕ್ಟಾಗಿ ಉತ್ತರ ಕೊಡಿ ಅಂತ ನೀವು ಹೇಳಬೇಕಾಗಿತ್ತು. ಅದರ ಬದಲು ತಾವೂ ಕೂಡ BJPಯವರು
ಸಪೋರ್ಟ್ ಮಾಡಬೇಕು, BJP ಅವ್ರಿಗೆ ಒಟ್ಟು ಸಪೋರ್ಟ್ ಮಾಡಬೇಕು, ಅಥವಾ ಮೋದಿಗೆ ಸಪೋರ್ಟ್ ಮಾಡಬೇಕು, ಮೋದಿ ಸಖತ್ತಾಗಿ ನಡೆಸ್ತವ್ರೆ ಎಲೆಕ್ಷನ್ನನ್ನು ಅನ್ಸೋ ಥರ ಮೆಸೇಜ್ ಹೋಗಬೇಕು ಅನ್ನೋ ಥರ ತಾವು ಕೂಡ ಏನು ಮಾಡಿಬಿಟ್ರಿ, ಈ ಸಂಬಂಧನೇ ಇಲ್ಲದೆ ಇರೋ ಸರ್ವೆ ರಿಪೋರ್ಟ್ ಇಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಮಂಗಳಾರತಿ ಆಗೋಯ್ತು, ಜೋಬಲ್ ಕೈ ಹಾಕ್ಕೊಂಡು ಹೊಡೆದಿದ್ದೆ ಅಂದರೆ ರಾಹುಲ್ ಗಾಂಧಿ ಹೊಡೆದಿದ್ದೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಿದ್ದು ಮಿಸ್ಟರ್ ರಂಗನಾಥ್. ಹಂಗೆ ನೋಡಿದ್ರೆ ಕತೆ ಹೊಡೆದಿದ್ದೆ ಯಾರು ಅಂತಂದರೆ ನಿಮ್ಮಂಥ ನೀವಾದ ಮಿಸ್ಟರ್ ರಂಗನಾಥ್ ಕತೆ ಹೊಡೆದಿದ್ದು. ಆಯಿತು, ಈಗ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಎತ್ತಿದ್ರಪ್ಪ. ಪ್ರಶ್ನೆಗಳನ್ನ ಎತ್ತಿದಾಗ ಎಲೆಕ್ಷನ್ ಕಮಿಷನ್ ಏನು ಮಾಡ್ತು ಉತ್ತರ ಕೊಡಬೇಕಾದ್ರೆ, CCTV ಫುಟೇಜ್ ಕೊಡಿ ಅಂತ ಕೇಳಿದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳ್ತಾರೆ, CCTV ಫುಟೇಜ್ ಕೊಟ್ಬಿಟ್ರೆ ನಮ್ಮ ಅಕ್ಕ ತಂಗಿಯರ ತಾಯಂದಿರ ಪ್ರೈವಸಿಗೆಲ್ಲ ಧಕ್ಕೆ ಆಗ್ಬಿಡುತ್ತೆ ಅಂತ ಬಾಲೇಶೋದ್ ಉತ್ತರ ಕೊಡ್ತಾರಲ್ರಿ. किसी भी मतदाता की सीसीटीवी वीडियो चुनाव आयोग को साझा करनी चाहिए क्या? ಆಮೇಲೆ ಮನೆಗಳ ಅಡ್ರೆಸ್ 0 ಇದೆಯಲ್ಲ ಅಂತ ಹೇಳಿದ್ರೆ, ನೋಡಿ ಈ ದೇಶದಲ್ಲಿ ಎಷ್ಟೋ ಜನ ಮನೆ ಇರಲ್ಲ, ಗುಡಿಸ್ಲಲ್ಲೋ ಎಲ್ಲೋ ರೋಡ್ ಸೈಡಲ್ಲಿ ಇರ್ತಾರೆ ಟೆಂಟ್ ಹಾಕ್ಕೊಂಡು, ಅಂಥವ್ರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಇದು ಮಾಡಿದ್ವಿ, ಅಂಥವ್ರದ್ದು ಅಡ್ರೆಸ್ 0 ಇರೋದು ಅಂತ. ಆ ಲೆಕ್ಕದಲ್ಲಿ ನೋಡಿದ್ರೆ ಲಕ್ಷ ಜನ, ಮಹದೇವಪುರ ಒಂದು ಕ್ಷೇತ್ರದಲ್ಲಿ 1000 ಜನ 0 ಅಡ್ರೆಸ್ ಇದೆ ಅಂತಂದರೆ, ಒಂದು ಕ್ಷೇತ್ರದಲ್ಲೇ 1000 ಜನ ಅಂತಂದರೆ ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಮನೆ ಇಲ್ಲ ಅಂತ ಹೋಯ್ತು. ಅದರ ಅರ್ಥ ಏನು? ಮೋದಿಯವರ ಆಡಳಿತದಲ್ಲಿ ಕೋಟ್ಯಾಂತರ ಜನ ಮನೆ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ ಜ್ಞಾನೇಶ್ ಕುಮಾರ್ ಹೇಳ್ದಂಗೆ ಆಗೋಯ್ತು ಅಲ್ವಾ ಮಿಸ್ಟರ್ ರಂಗನಾಥ್? ಆಯಿತು, ಇನ್ನೂ ಒಂದು ವಿಷಯಕ್ಕೆ ಬರೋಣ. ತಾವು ಸಿದ್ದರಾಮಯ್ಯನವ್ರು ಮಾತಾಡೋದಕ್ಕೆ ಹೇಳ್ತೀರಾ, ರಾಹುಲ್ ಗಾಂಧಿ ಆರೋಪ ಮಾಡಕ್ಕೆ ಮೊದಲಾಗಿರೋ ಸರ್ವೆ ಅಂತೆ. ಏನ್ರಿ ನಿಮ್ಮ ಲೆವೆಲ್ ಆಫ್ ಆರ್ಗ್ಯುಮೆಂಟ್ಸ್ ಇಲ್ಲಿ? ಸಿದ್ದರಾಮಯ್ಯನವ್ರದ್ದು ಏನು ಲೈನ್ ಆಫ್ ಆರ್ಗ್ಯುಮೆಂಟ್ ಅಂತ ಹೇಳ್ತಿರಲ್ಲ ಮಿಸ್ಟರ್ ರಂಗನಾಥ್. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ನೋಡ್ರಿ, ಈ ಸರ್ವೆ ರಿಪೋರ್ಟ್ ಏನಿದೆ ಇದು ಆಗಿರೋದು ಮೇ 2025ರಲ್ಲಿ. ರಾಹುಲ್ ಗಾಂಧಿಯವರು ಪ್ರೆಸ್ ಮೀಟ್ ಮಾಡಿದ್ದು ಮೊದಲನೇ ಬಾರಿಗೆ ಆಗಸ್ಟ್ 2025ರಲ್ಲಿ. ಹಾಗಾಗಿ ಇದಕ್ಕೂ ಸಂಬಂಧ ಇಲ್ಲ. ಅಂದರೆ ರಾಹುಲ್ ಗಾಂಧಿ ಹೇಳಿದಂಥ ವಿಷಯದ ಆಧಾರವಾಗಿ ರಾಹುಲ್ ಗಾಂಧಿ ಹೇಳಿದ್ರು ಎಲೆಕ್ಷನ್ ಸರಿಯಾಗಿ ನಡೀತಾ ಇಲ್ಲ, ಫೇರಾಗಿ ನಡೀತಾ ಇಲ್ಲ, ಮತದಾರರ ಪಟ್ಟಿಲೆ ಗೊಂದಲ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಆದರೆ ಜನ ಹಂಗೇನೂ ಇಲ್ಲ, ಫೇರಾಗಿ ನಡೀತಾ ಇದೆ ಅಂತ ಹೇಳಿದ್ರು ಅಂತ ಹೇಳಲಿಕ್ಕೆ ಈ ಸರ್ವೆ ನಡೆದಿರೋದು ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಆದಮೇಲಲ್ಲ, ಅದಕ್ಕಿಂತ ಮುಂಚೆ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದು. ನಂಬರ್ 1. ನಂಬರ್ 2, ಸಿದ್ದರಾಮಯ್ಯನವ್ರು ಹೇಳಿದ್ದು ಇನ್ನೊಂದು ಅರ್ಥ ಏನು ಅಂತಂದರೆ, ಸರ್ವೆ ರಿಪೋರ್ಟಲ್ಲಿ ಬಂದಿರೋ ವಿಷಯ ಒಟ್ಟಾರೆಯಾಗಿ ಬೇರೆ, ರಾಹುಲ್ ಗಾಂಧಿ ಎತ್ತಿರೋದು ಮತದಾರ ಪಟ್ಟಿಯಲ್ಲಿರ್ತಕ್ಕಂಥ ಗೊಂದಲಗಳು ಅನ್ನೋ ವಿಷಯವನ್ನು ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಮಿಸ್ಟರ್ ರಂಗನಾಥ್, ಅದ್ರಲ್ಲಿ ತಪ್ಪೇನಿದೆ? ಸಿದ್ದರಾಮಯ್ಯನವ್ರು ಮುಂದುವರೆದು ಇದು ಮಾಡ್ತಾರೆ. ಈ ವಾಸ್ತವ ಹಿಂಗಿರುವಾಗ BJPಯವರು ಇದನ್ನ ಇಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ರೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಕೆಲವು ಮೀಡಿಯಾದವರು ಕೂಡ ಈ ರೀತಿ ರಾಹುಲ್ ಗಾಂಧಿ ಹೇಳಿದ ಸುಳ್ಳು ನೋಡಿ ಎಕ್ಸ್ಪೋಸ್ ಆಗ್ಬಿಟ್ರು ರಾಹುಲ್ ಗಾಂಧಿ ಅಂತ ಮೀಡಿಯಾದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ವಾಸ್ತವ ಏನು ಅಂತ ಹೇಳ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ರೀತಿ ಮೀಡಿಯಾಗಳಿಗೂ ಕ್ಲಾಸ್ ತಗೊಳ್ಳೋಂಥ ಸನ್ನಿವೇಶ ಸೃಷ್ಟಿ ಮಾಡಿದ್ದೆ ನಿಮ್ಮಂಥವ್ರು. ಈ ಲೈನ್ ಆಫ್ ಆರ್ಗ್ಯುಮೆಂಟಲ್ಲಿ ನೀವು ಹೇಳೋಂಥ ಏನು ಲೈನ್ ಆಫ್ ಆರ್ಗ್ಯುಮೆಂಟು ಅನ್ನೋಂಥದ್ದು ಏನಿದೆ? ಹಂಗೆ ನೋಡಿದ್ರೆ ನಿಮ್ಮ ಲೈನ್ ಆಫ್ ಆರ್ಗ್ಯುಮೆಂಟ್ ಇದೆಯಲ್ಲ, ಏನು ಹೇಳಿ? ನೀವೇನು ಹೇಳಿದ್ರಿ ರೀ, ಆ ಸರ್ವೆನ ಈಗ ಮಾಡಿಸಿದ್ರು ಅಂದರೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿಸಿ, ಆ ಪ್ರೆಸ್ ಮೀಟ್ ಆದಮೇಲೆ ಆ ಸರ್ವೆ ರಿಪೋರ್ಟ್ ಬಂದಿದ್ರು, ಸರ್ವೆ ಮಾಡಿಸಿದ್ರು ಜನ ಹಿಂಗೆ ಹೇಳ್ತಿದ್ರು. ಹಂಗಾಗ್ಬಿಟ್ಟು ನಿಮ್ಮ ಲೈನ್ ಆಫ್ ಆರ್ಗ್ಯುಮೆಂಟು ಅನ್ನುವಂಥ ಲೈನ್ ಆಫ್ ಆರ್ಗ್ಯುಮೆಂಟು ಅನ್ನೋ ಥರ ಹೇಳಿದ್ರಿ. ಸರ್ವೆನ ಈ ರೀತಿ ಮಾಡಿಸಿದ್ರೆ ಸರ್ವೆನ ಅವ್ರಿಗೆ ಯಾರು ಬೇಕೋ, ಯಾವ ಉದ್ದೇಶಕ್ಕೆ ಬೇಕೋ ಹಂಗೆ ಮಾಡಿಸ್ಕೊಂಡ್ರೆ ಯಾವಾಗ ಬೇಕಾದ್ರೂ ಹೇಳಿಸ್ಬೋದು, ಫೇರ್ ಎಲೆಕ್ಷನ್ ನಡೀತಾ ಇದೆ ಅಂತ 90% ಜನ ಕೈಲೂ ಹೇಳಿಸ್ಬಿಡ್ಬೋದು. ವಾಸ್ತವ ಹಿಂಗಿರುವಾಗ ತಮ್ಮ ಕಿತ್ತೋದ ಲೈನ್ ಆಫ್ ಆರ್ಗ್ಯುಮೆಂಟ್ ಇಟ್ಕೊಂಡ್ಬಿಟ್ಟು ಮಿಸ್ಟರ್ ರಂಗನಾಥ್ ಸಿದ್ದರಾಮಯ್ಯನವ್ರ ಆರ್ಗ್ಯುಮೆಂಟ್ನ ಏನು ಲೈನ್ ಆಫ್ ಆರ್ಗ್ಯುಮೆಂಟ್ ಅಂತಿರಲ್ಲ, ರಾಹುಲ್ ಗಾಂಧಿ ಆರೋಪ ಮಾಡಕ್ಕೆ ಮೊದಲಾಗಿರೋ ಸರ್ವೆ ಅಂತೆ. ಏನ್ರಿ ನಿಮ್ಮ ಲೆವೆಲ್ ಆಫ್ ಆರ್ಗ್ಯುಮೆಂಟ್ಸ್ ಇಲ್ಲಿ? ಏನಂತ ಅನ್ಬೇಕು ಇದಕ್ಕೆ? ಭಾರೀ ಭ್ರಮೇಲಿ ತಾನು ಬಿಟ್ಟರೆ ಜಗತ್ತಿನಲ್ಲಿ ಇನ್ಯಾವನು ತನ್ನಂಥ ಬುದ್ಧಿವಂತ ಇಲ್ಲ ಅಂತ ಭ್ರಮೇಲಿ ಮುಳುಗಿರುವಂಥ ಮನುಷ್ಯಂಗೆ ಮಾತ್ರ ಇಷ್ಟೊಂದು ಫೂಲಿಶ್ ಆಗಿ ತುಂಬ ಆರಾಮಾಗಿ ಅತ್ಯಂತ ಲಾಜಿಕ್ ಇರೋ ವಿಷಯನೂ ಏನು ಲೈನ್ ಆಫ್ ಆರ್ಗ್ಯುಮೆಂಟು ಅಂತ ಹೇಳಕ್ಕೆ ಸಾಧ್ಯ. ಹೋಗಲಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ತಾವೇನು ಹೇಳಿದ್ರಿ? ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸುಳ್ಳಾಗೋಯ್ತು, ರಾಹುಲ್ ಗಾಂಧಿಗೆ ಮಂಗಳಾರತಿ ಆಯಿತು ಅಂತ ಹೇಳಿದ್ರಲ್ಲ. ಮಂಗಳಾರತಿ ಆಯಿತು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ ಸರಿಯಾಗಿದೆ. ನಿಜಕ್ಕೂ ಮಿಸ್ಟರ್ ರಂಗನಾಥ್, ನಿಮಗೆ ಜವಾಬ್ದಾರಿ ಇದ್ದರೆ, ನಿಜಕ್ಕೂ ನೀವೊಬ್ಬ ನಿಜವಾದ ಜರ್ನಲಿಸ್ಟ್ ಆಗಿದ್ದರೆ, ನಿಜಕ್ಕೂ ಈ ದೇಶದ ಬಗ್ಗೆ ಕಳಕಳಿ ಇದ್ದರೆ, ನೀವು ರಾಹುಲ್ ಗಾಂಧಿ ಏನು ಪ್ರೆಸ್ ಮೀಟ್ಗಳಲ್ಲಿ ದಾಖಲೆ ಸಮೇತ ತೋರಿಸಿದಾರಲ್ಲ, ಅದನ್ನು ನೀವು ಸುಳ್ಳು ಅಂತ ದಾಖಲೆ ಸಮೇತ ಪ್ರೂವ್ ಮಾಡಿ. ಹೆಂಗಿದ್ರು ತನಿಖಾ ಪತ್ರಕರ್ತ ಆಗಿದ್ದಾರಲ್ವ ನೀವು, ತನಿಖೆಯನ್ನು ಮಾಡಿ ದಾಖಲೆ ಸಮೇತ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ. ನಮ್ಮಂಥವ್ರು ನಿಜಕ್ಕೂ ಖುಷಿ ಪಡ್ತೀವ್ರಿ, ನಿಜಕ್ಕೂ ನಿಮ್ಮ ಬಗ್ಗೆ ಹೆಮ್ಮೆ ಪಟ್ಕೊಳ್ತೀವ್ರಿ. ಯಾಕೆ ಅಂತಂದರೆ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸುಳ್ಳು ಅಂತ ದಾಖಲೆ ಸಮೇತ ಪ್ರೂವ್ ಆಗಿಬಿಟ್ರೆ ದೇಶದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇವೆ ಅಂತ ಅರ್ಥ ಅಲ್ವೇನ್ರಿ? ಅದನ್ನು ಮಾಡಿರಿ. ನಿಮಗೆ ನಿಜಕ್ಕೂ ಕಮಿಟ್ಮೆಂಟ್ ಇದ್ದರೆ, ನಿಮಗೆ ನಿಜಕ್ಕೂ ಆ ಕೆಪಾಸಿಟಿ ಇದ್ದರೆ ಆ ಕೆಲಸ ಮಾಡಿ. ಆಯಿತು, ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ವಾ, ನಾನು ನಿಮಗೆ
ಕೆಲವು ಪ್ರಶ್ನೆಗಳು ಕೇಳ್ತೀನಿ. ನಿಮಗೆ ನೀವು ತೋರಿಸ್ಕೊತಿಲ್ಲ, ತಾನೇ ನೀವು ತೋರಿಸ್ಕೊತಿರಲಿಲ್ಲ, ನೀವೇ ಭಯಂಕರ ಬೃಹಸ್ಪತಿ, ನಿಮಗೆ ಭಯಂಕರ ಗೊತ್ತು ಅನ್ನೋ ಥರ ಭಯಂಕರ ನಾಟಕೀಯವಾಗೆಲ್ಲ ಮಾತಾಡ್ಕೊಂಡು ಉಳಿದವ್ರನ್ನ ಭಾಳ ಕೀಳಾಗಿ ರಿಡಿಕ್ಯೂಲ್ ಮಾಡ್ತಾ ಮಾತಾಡ್ತಿರಲ್ಲ, ನಿಮಗೆ ನಿಜಕ್ಕೂ ಆ ಮಟ್ಟದ ನಾಲೆಡ್ಜ್ ಇದ್ದರೆ, ಆ ಮಟ್ಟದ ತಿಳುವಳಿಕೆ ಇದ್ದರೆ ಇಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಆಮೇಲೆ ನಿಮ್ಮನ್ನ ಒಪ್ಕೊಳ್ಳೋಣ. ನೋಡಿ, ಸುಪ್ರೀಂ ಕೋರ್ಟು ಒಂದು ತೀರ್ಪು ಕೊಡುತ್ತೆ. ಏನಂತ ಹೇಳುತ್ತೆ? ಚುನಾವಣಾ ಕಮಿಷನರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಚುನಾವಣಾ ಕಮಿಷನರ್ ಸೆಲೆಕ್ಟ್ ಮಾಡೋ ಕಮಿಟಿ ಒಳಗಡೆ ಪ್ರೈಮ್ ಮಿನಿಸ್ಟರು, ಆಪೋಸಿಷನ್ ಪಾರ್ಟಿ ಲೀಡರು ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರಬೇಕು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟು. ಆ ತೀರ್ಪನ್ನು ಬದಲಿಸಿ ಸೆಂಟ್ರಲ್ ಗೌರ್ಮೆಂಟು ಈ ಕಮಿಟಿ ಒಳಗಡೆ ಪ್ರೈಮ್ ಮಿನಿಸ್ಟರು ಮತ್ತು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಮತ್ತು ಒಬ್ಬ ವಿರೋಧ ಪಕ್ಷದ ನಾಯಕ ಇರಬೇಕು ಅಂತ ಮಾಡ್ಕೊಂಡ್ರಲ್ಲ, ಅದರ ಮೂಲಕ ಅವರ ಕಡೆಯವರು, ಆಡಳಿತ ಪಕ್ಷದ ಕಡೆಯವರು ಇಬ್ಬರು ಇರೋ ಥರ, ವಿರೋಧ ಪಕ್ಷದವ್ರು ಒಬ್ಬರು ಇರೋ ಥರ, ದೇರ್ ಬೈ ಅವ್ರಿಗೆ ಯಾರು ಬೇಕನ್ಸುತ್ತೋ ಅಂಥವ್ರನ್ನ ಮಾತ್ರ ಚುನಾವಣಾ ಕಮಿಷನರ್ ಆಗಿ ಸೆಲೆಕ್ಟ್ ಮಾಡುವ ಅವಕಾಶವನ್ನು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ, ಯಾಕೆ ಇದನ್ನು ಮಾಡಿಕೊಂಡ್ರು? ಚೀಫ್ ಜಸ್ಟಿಸ್ನೇ ಆಚೆ ಇಟ್ಟಿದ್ದು ಸರಿನಾ ತಪ್ಪ? ಇದಕ್ಕೆ ಕಾರಣ ಏನು ಹೇಳಿ. ಹರಿಯಾಣದಲ್ಲಿ ಚುನಾವಣೆ ನಡೀತಲ್ಲ, ಆ ಚುನಾವಣೆ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕೊಡಬೇಕು ಅಂತೇಳ್ಬಿಟ್ಟು ಹರಿಯಾಣದ ಒಬ್ಬ ಲಾಯರ್ ಕಮ್ ಆ್ಯಕ್ಟಿವಿಸ್ಟು ಹರಿಯಾಣ ಹೈಕೋರ್ಟ್ಗೆ ಹೋಗ್ತಾರೆ. ಹರಿಯಾಣ ಹೈಕೋರ್ಟು ಆ ಚುನಾವಣೆಗೆ ಸಂಬಂಧಪಟ್ಟಂಥ CCTV ಫುಟೇಜು ಮತ್ತು ಇತರ ಕೆಲವು ದಾಖಲೆಗಳನ್ನ ಕೊಡಬೇಕು ಅಂತ ಆರ್ಡರ್ ಮಾಡುತ್ತೆ. ಹಂಗೆ ಆರ್ಡರ್ ಮಾಡಿದ ವಿದಿನ್ 2-3 ಡೇಸ್ ಸೆಂಟ್ರಲ್ ಗೌರ್ಮೆಂಟು ತರಾತುರಿಲಿ ಸಭೆ ಕರೆದು CCTV ಫುಟೇಜ್ ಆಗಲಿ ಮತ್ತು ಹರಿಯಾಣ ಹೈಕೋರ್ಟ್ ಹೇಳಿದಂತೆ ಇನ್ನೂ ಕೆಲವು ದಾಖಲೆಗಳನ್ನ ಕೊಡುವ ಹಾಗಿಲ್ಲ ಅಂತ ರೂಲ್ಸ್ನೇ ಚೇಂಜ್ ಮಾಡಿಬಿಟ್ರಲ್ಲ, ಇದಕ್ಕೆ ಕಾರಣ ಏನು ಮಿಸ್ಟರ್ ರಂಗನಾಥ್? ಏನು ಕಾರಣ ಇರ್ಬೋದು ಇದಕ್ಕೆ? ಇದನ್ನೇ ರಾಹುಲ್ ಗಾಂಧಿ ಕೇಳ್ತಾ ಇರೋದು ಪಾರ್ಲಿಮೆಂಟ್ ಒಳಗಡೆನೂ. ಆಮೇಲೆ ಚುನಾವಣಾ ಕಮಿಷನರ್ಗಳಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಆಲ್ವೇಸ್, ಅದನ್ನೂ ಮೀರಿ ಇನ್ಯಾವುದೇ ಸಂದರ್ಭದಲ್ಲೂ ಅವ್ರ ಮೇಲೆ ಏನು ಕೇಸೇ ಹಾಕಂಗಿಲ್ಲ ಅಂತ ರೂಲ್ಸ್ನ ಬದಲಾವಣೆ ಮಾಡಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟು, ಇದಕ್ಕೇನು ಕಾರಣ ಮಿಸ್ಟರ್ ರಂಗನಾಥ್? ಇನ್ನು 4ನೇ ಪ್ರಶ್ನೆ, ರಾಹುಲ್ ಗಾಂಧಿಯವರು ಪದೇ ಪದೇ ಕೇಳ್ತಾ ಇದ್ದಾರೆ, ನೋಡ್ರಪ್ಪ ಮೆಷಿನ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಿ ಅಂತ ಎಲೆಕ್ಷನ್ ಕಮಿಷನ್ನ ಪದೇ ಪದೇ ಕೇಳ್ತಾ ಇದ್ದಾರೆ. ಮೆಷಿನ್ ರೀಡಬಲ್ ವೋಟರ್ ಲಿಸ್ಟ್ನ ಕೊಡಿ ಅಂತ ಪದೇ ಪದೇ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗಿರೋ ವೋಟರ್ ಲಿಸ್ಟಲ್ಲಿ ಒಂದು ಕಾನ್ಸ್ಟಿಟ್ಯೂಯನ್ಸಿ ಇರ್ತಕ್ಕಂಥ ಡಿಸ್ಕ್ರಿಪೆನ್ಸೀಸ್ನ ಚೆಕ್ ಮಾಡಬೇಕು ಅಂತಂದರೆ ಹಲವಾರು ತಿಂಗಳುಗಳು ಬೇಕು, ಹಲವಾರು ಜನ ಬೇಕು. ಅದೇ ಮೆಷಿನ್ ರೀಡಬಲ್ ವೋಟರ್ ಲಿಸ್ಟ್ ಕೊಟ್ಟರೆ ಬೇಗ ಚೆಕ್ ಮಾಡ್ಬೋದು, ತಪ್ಪುಗಳನ್ನ ಕಂಡುಹಿಡಿಬೋದು. ಆ್ಯಕ್ಚುಲಿ ಅದು ಕೊಟ್ಟರೆ ಒಳ್ಳೆಯದೇ ಅಲ್ವಾ? ಆಗ ವೋಟರ್ ಲಿಸ್ಟಲ್ಲಿರೋ ತಪ್ಪುಗಳನ್ನ ಕಂಡಿಡಿದು ಚುನಾವಣಾ ಕಮಿಷನ್ಗೆ ಹೇಳಿದ್ರೆ ಅವ್ರು ತಪ್ಪನ್ನ ಸರಿ ಮಾಡೋಕ್ಕಾಗತ್ತಲ್ವಾ? ಆದರೆ ಮೆಷಿನ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಿ ಅಂತ ಹಂಗೆ ಕೇಳಿದ್ರು ರಾಹುಲ್ ಗಾಂಧಿ ಯಾಕೆ ಚುನಾವಣಾ ಕಮಿಷನ್ ಇನ್ನೂ ಕೊಡ್ತಾ ಇಲ್ಲ ಮೆಷಿನ್ ರೀಡಬಲ್ ವೋಟರ್ ಲಿಸ್ಟ್ನ? ಮತ್ತು ಈ ರಾಹುಲ್ ಗಾಂಧಿ ಮೊದಲು ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವ್ರು ಹೇಳ್ತಾರೆ CCTV ಫುಟೇಜ್ ಕೊಡಲ್ಲ, ನಮ್ಮ ಹೆಣ್ಮಕ್ಳ ಮಾನ ಎಲ್ಲ ಹೋಗ್ಬಿಡುತ್ತೆ, ಪ್ರೈವೇಸಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ. ವೋಟ್ ಹಾಕೋಕ್ಕೆ ಬರುವಂಥ ಹೆಣ್ಮಕ್ಳು CCTV ಫುಟೇಜ್ ಕೊಟ್ಟರೆ ಅವ್ರ ಪ್ರೈವೇಸಿಗೆ ಧಕ್ಕೆ ಹೆಂಗಾಗುತ್ತೆ? ಅವ್ರಿಗೆ ಪ್ರೈವೇಸಿಗೆ ಧಕ್ಕೆ ಆಗೋದಾದರೆ CCTVನ ಇಡಬಾರ್ದಲ್ವಾ ಅಲ್ಲಿ? ಈ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಿ? ಆ್ಯಕ್ಚುಲಿ CCTV ಫುಟೇಜನ್ನು ಕೊಟ್ಟರೆ ಪಾರದರ್ಶಕವಾಗಿ ಎಲೆಕ್ಷನ್ ನಡೀತಾ ಇದೆ ಅಂತ ಒಂದು ಸಂದೇಶವನ್ನು ಕೊಟ್ಟಂಗಾಗತ್ತವ ಎಲೆಕ್ಷನ್ ಕಮಿಷನ್ನು. ಆಮೇಲೆ 000 ಅಂತ ಅಡ್ರೆಸ್ ಇರೋ ಕಡೆ ಮನೆ ಇಲ್ದಿದ್ದವರು ಅಂತ ಎಲೆಕ್ಷನ್ ಕಮಿಷನರ್ ಹೇಳಿದ್ರಲ್ಲ, ಅದಾದಮೇಲೆ ಹರಿಯಾಣ ವಿಷಯದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಂಥ ರಾಹುಲ್ ಗಾಂಧಿಯವರು 00 ಅಂತ ಅಡ್ರೆಸ್ ಇತ್ತಲ್ಲ ಅಂಥವ್ರದ್ದು ಒಳ್ಳೊಳ್ಳೆ ಮನೆಗಳಿರೋದನ್ನು ಸಾಕ್ಷಿ ಸಮೇತ ತೋರಿಸಿದ್ರಲ್ಲ, ಆಗ ಚುನಾವಣಾ ಕಮಿಷನ್ ಅದಕ್ಕೇನು ಉತ್ತರ ಕೊಡಲಿಲ್ವಲ್ಲ. ಇದಕ್ಕೆ ಈ ಚುನಾವಣಾ ಕಮಿಷನ್ ನಡವಳಿಕೆಗೆ ತಾವೇನು ಹೇಳ್ತೀರಾ ಮಿಸ್ಟರ್ ರಂಗನಾಥ್? ಆಮೇಲೆ EVM ಬಗ್ಗೆ ಅದ್ಭುತ ಅಂತ ಹೇಳ್ಬಿಟ್ರು, ಜನ ಹೇಳ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಿರಲ್ಲ ತಾವು. ಈಗ ಜನ ಕೇಳ್ತಾ ಇರೋದೇನು? EVM ಅಲ್ಲಿ ಮಾಡಿದಾಗ VVPATನು ಎಣಿಕೆ ಮಾಡಿ ಅಂತ 2-3 ದಿನ ಆಗ್ಬೋದು, ಹಣ ಖರ್ಚಾಗ್ಬೋದು, ಆದರೆ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನೋ ಮೆಸೇಜ್ ಹೋಗುವಂಥದ್ದು ಪ್ರಜಾಪ್ರಭುತ್ವದ ಬಗ್ಗೆ ಜನಕ್ಕೆ ನಂಬಿಕೆ ಬರೋಕ್ಕೆ, ಜನಕ್ಕೆ ವಿಶ್ವಾಸ ಬರೋಕ್ಕೆ ಅನುವು ಮಾಡಿಕೊಡುತ್ತಲ್ವಾ? ಮಾಡೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ? ಹೋಗಲಿ, ಆಯ್ತಪ್ಪ. EVM ಅಲ್ಲಿ ಮಾಡಿದಾಗಲೂ ಕೂಡ ಸೆಲೆಕ್ಟೆಡ್ ಸ್ಯಾಂಪಲ್ ಆಫ್ VVPATನ ಮ್ಯಾಚ್ ಮಾಡಿ ನೋಡೋದನ್ನು ಸರಿಯಾಗಿ ಮಾಡ್ತಾ ಇಲ್ವಲ್ಲ? ಹಿಂಗಿದ್ದಾಗ ಜನಕ್ಕೆ ಪ್ರಶ್ನೆ ಕೇಳಬೇಕು ಅನಿಸಲ್ವ? ತಾವೇಳಿ, ತಮಗನ್ನಿಸದೇ ಇರ್ಬೋದು. ಇನ್ನೂ ಹಲವಾರು ಪ್ರಶ್ನೆಗಳಿದೆ. ಇಷ್ಟಕ್ಕೆ ಉತ್ತರ ಹೇಳಿ ಸಾಕು ಫಸ್ಟು, ಆಮೇಲೆ ಮಾತಾಡೋಣ. ಮತ್ತು ಡ್ಯೂಪ್ಲಿಕೇಟ್ ವೋಟರ್ಸ್ನ ಕಂಡಿಡಿದು ಡ್ಯೂಪ್ಲಿಕೇಟ್ ವೋಟರ್ಸ್ನ ವೋಟರ್ ಲಿಸ್ಟಿಂದ ತೆಗೆದಾಕಬೇಕು ಅಂತಲೇ ಕೋಟ್ಯಾಂತರ ಖರ್ಚು ಮಾಡಿ ಸಾಫ್ಟ್ವೇರ್ ಡೆವಲಪ್ ಮಾಡಿಸಿರುವಂಥ ಎಲೆಕ್ಷನ್ ಕಮಿಷನ್ನು ಆ ಸಾಫ್ಟ್ವೇರ್ನೇ ಬಳಸ್ತಾ ಇಲ್ಲ. 100,000 ಡೂಪ್ಲಿಕೇಟ್ ವೋಟ್ಗಳು ಉಳಿದುಕೊಳ್ಳೋಕೆ ಕಾರಣ ಆಗಿದೆಯಲ್ಲ, ಇದಕ್ಕೇನು ಕಾರಣ ಮಿಸ್ಟರ್ ರಂಗನಾಥ್? ಇಂಥ ಪ್ರಶ್ನೆಗಳನ್ನೇ ರಾಹುಲ್ ಗಾಂಧಿ ದಾಖಲೆ ಸಮೇತ ಕೇಳ್ತಾ ಇರೋದು. ತಾವು ಇದನ್ನೆಲ್ಲ ಬಿಟ್ಬಿಟ್ಟು ಅದು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲದೆ ಇರೋ, ಅದು ರಿಲೇಯಬಲ್ ಆಗಿಲ್ಲದೆ ಇರೋ ಸರ್ವೆ ರಿಪೋರ್ಟ್ನ ಇಟ್ಕೊಂಡ್ಬಿಟ್ಟು ಗೋಧಿ ಮೀಡಿಯಾಗಳ ಥರ BJPಯವ್ರ ಪರವಾಗಿ, ಮೋದಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ರಾಹುಲ್ ಗಾಂಧಿ ಸಿಕ್ಕಾಕಬಿಟ್ರು, ಮಂಗಳಾರತಿ ಆಗುತ್ತೆ ಅಂತ ಮಾತಾಡ್ತಿರಲ್ಲ. ಏನು ನಿಮ್ಮ ಕತೆ? ಆಮೇಲೆ ಮುಂದುವರೆದು ಹೇಳ್ತೀರಾ ಮೋದಿನ ಬೈದ್ರೆ ರಾಹುಲ್ ಗಾಂಧಿ ಖುಷಿಯಾಗ್ಬಿಡುತ್ತೆ ಅಂತ. ಅಲ್ರಿ, ಮೋದಿಯವ್ರನ್ನ ಪ್ರಶ್ನೆ ಮಾಡಿದ್ರೆ ಬೈದಂಗ ಅಥವಾ ಮೋದಿಯವ್ರನ್ನ ಟೀಕೆ ಮಾಡಿದ್ರೆ ಬೈದಂಗ ಪ್ರಧಾನಮಂತ್ರಿನ ಟೀಕೆ ಮಾಡಬಾರ್ದಾ? ಪ್ರಶ್ನೆ ಮಾಡಬಾರ್ದಾ?
ಈಗ ಉದಾಹರಣೆಗೆ ಪಾರ್ಲಿಮೆಂಟ್ ಒಳಗಡೆ ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವ್ರು ಪ್ರಶ್ನೆ ಕೇಳಿದ್ರಪ್ಪ. ಏನಂತ ಕೇಳಿದ್ರು? ಇಂದಿರಾ ಗಾಂಧಿಯವರ ತಾಕತ್ತಲ್ಲಿ 50% ತಾಕತ್ತಿದ್ರೆ ಮೋದಿ ಟ್ರಂಪ್ ಇಸ್ ಎ ಲಯರ್ ಅಂತ ಹೇಳಿ, ಟ್ರಂಪ್ ಒಬ್ಬ ಸುಳ್ಳುಗಾರ ಅಂತ ಹೇಳಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ತಪ್ಪೇನಿದೆ? If he has the courage, if he has the courage, if he has the courage of Indira Gandhi, yes, let him say here, yes, let him say here, yes, that Donald Trump, you're a liar. 50ಕ್ಕಿಂತ ಹೆಚ್ಚಿನ ಬಾರಿ ಟ್ರಂಪ್ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ, ನಾನೇ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು, ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ಅಂತ. ಆ ರೀತಿ ಹೇಳೋ ಮೂಲಕ ಟ್ರಂಪ್ ಇಂಡಿಯಾಕ್ಕೆ ಅವಮಾನ ಮಾಡ್ತಾ ಇಲ್ವೇನ್ರಿ? ಇಂಥ ಸಂದರ್ಭದಲ್ಲಿ ಮೋದಿಯವರು ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ಅಂತ ರಾಹುಲ್ ಗಾಂಧಿ ಕೇಳಿದ್ರೆ ಅದು ಮೋದಿನ ಬೈದಂಗ. ಆಮೇಲೆ ಒಂದೇ ಮಾತ್ರ ವಿಷಯ, ದೆಹಲಿನಲ್ಲಿ ಏರ್ ಪೊಲ್ಯೂಷನ್ ಆ ಲೆವೆಲ್ಗೆ ಹೊರಟೋಗಿದೆ. ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಆ ರೀತಿ ಗೊಂದಲ ಉಂಟಾಗಿ ಇಂಡಿಗೋದವ್ರ ಕಾರಣಕ್ಕೆ ದೇಶದ ಮನ ಹರಾಜಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಮತ್ತೆ GDP ಬಗ್ಗೆ ದೊಡ್ಡ ಪ್ರಶ್ನೆ ಹೇಳಿದೆ, GDP ಬೆಳವಣಿಗೆ ದರದ ಬಗ್ಗೆ ದೊಡ್ಡ ಪ್ರಶ್ನೆ ಎದ್ದಿದೆ. IMF ಸಿ ಗ್ರೇಡು ಅಂತ ಹೇಳಿದೆ ನಮ್ಮ ಡಾಟಾ ಕಲೆಕ್ಷನ್ನು. ಇಂಥ ಜ್ವಲಂತ ವಿಷಯಗಳಿರುವಾಗ ಅದನ್ನು ಬಿಟ್ಬಿಟ್ಟು ಅಜೆಂಡಾ ಇಟ್ಕೊಂಡು ಒಂದೇ ಮಾತರಂ ವಿಷಯ ಚರ್ಚೆ ಮಾಡ್ತಾ, ಆ ಒಂದೇ ಮಾತರಂ ವಿಷಯ ಚರ್ಚೆ ಮಾಡುವಾಗ್ಲೂ ಒಂದೇ ಮಾತರಂದು 2 ಚರಣಗಳಿರಲಿ ಅಂತ ತೀರ್ಮಾನಿಸಿದ ಕಮಿಟಿಯಲ್ಲಿ ಇದ್ದಿದ್ದು ಯಾರ್ಯಾರು? ಆಚಾರ್ಯ ಕೃಪಲಾನಿ, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ನೆಹರು, ಇಂಥ ಮಹನೀಯರೆಲ್ಲ ಇದ್ದಿದ್ದ ಕಮಿಟಿ ಅದನ್ನು ತೀರ್ಮಾನ ಮಾಡುತ್ತೆ. ಆದರೆ ಪಾರ್ಲಿಮೆಂಟ್ ಒಳಗಡೆ ಮೋದಿಯವರು ಅದನ್ನು ನೆಹರುಗೆ ಮಾತ್ರ ಲಿಂಕ್ ಮಾಡಿಬಿಟ್ಟು ನೆಹರು ಕಾರಣ, ಕಾಂಗ್ರೆಸ್ ಕಾರಣ ಇದು ಮಾಡೋದಕ್ಕೆ ಅಂತ ಹೇಳ್ತಾ, ಅಂಥ ಮಹೋನ್ನತ ವ್ಯಕ್ತಿಗಳು ಸುಭಾಷ್ ಚಂದ್ರ ಬೋಸ್, ಪಟೇಲ್, ಗಾಂಧಿಯವರು, ಕೃಪಲಾನಿ, ಇಂಥ ಮಹೋನ್ನತ ವ್ಯಕ್ತಿಗಳಿದ್ದಂಥ ಸಮಿತಿಯ ಒಂದು ನಿಲುವನ್ನೇ ಕಡೆಗಣಿಸುವಂಥ ಕೆಲಸ ಮಾಡ್ತಾರೆ. ಅದನ್ನು ಪ್ರಿಯಾಂಕಾ ಗಾಂಧಿ ನಿಂತ್ಕೊಂಡು ಪಾಯಿಂಟ್ ಬೈ ಪಾಯಿಂಟ್ एक्सपोज ಮಾಡಿದ್ರೆ ಅದು ಮೋದಿಯವ್ರನ್ನ ಬೈದಂಗ. ಮಿಸ್ಟರ್ ರಂಗನಾಥ್, समिति की बैठक में महात्मा गांधी जी, नेताजी सुभाष चंद्र बोस, पंडित नेहरू, आचार्य नरेंद्र देव जी, सरदार पटेल जी, गुरुदेव रविंद्रनाथ टैगोर जी सब मौजूद थे. इस प्रस्ताव के ये सभी महापुरुष इस प्रस्ताव से सहमत थे. इतने अहंकारी हो गए हैं कि अपने आप को महात्मा गांधी जी से, रविंद्रनाथ टैगोर जी से, राजेंद्र प्रसाद जी से, बाबा साहब अंबेडकर जी से, मौलाना आजाद जी से, सरदार पटेल जी से, सुभाष चंद्र बोस जी से बड़ा समझने लग गए हैं. मोदी जी का अपने भाषण में ही कहना कि राष्ट्रगीत को एक विभाजनकारी सोच द्वारा काटा गया, उन सब महापुरुषों का अपमान है जिन्होंने ಮೋದಿಯವ್ರಿಗೆ ಬೈದ್ರೆ ರಾಹುಲ್ ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತೀರಾ. ಹಂಗೆ ನೋಡಿದ್ರೆ ಮೋದಿಯವ್ರಿಗೆ ಸಪೋರ್ಟ್ ಮಾಡುವಂಥ ಒಂದೇ ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾರೋರು ನಿಮ್ಮಂಥವ್ರು. ಆ ಪಾಯಿಂಟು ಸುಳ್ಳಾಗಿದ್ರೂ ಪರವಾಗಿಲ್ಲ, ಅದು ಮೋದಿಗೆ ಸಪೋರ್ಟ್ ಮಾಡುತ್ತೆ ಅನ್ಸಿದ್ರೆ ಅದನ್ನು ಕಲರ್ಫುಲ್ಲಾಗಿ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಹೇಳ್ತೀರಾ. ನಮ್ಮ ಮುಂದೆ ಒಂದು ಎಕ್ಸಾಂಪಲ್ ಅಂತೂ ವೈರಲ್ ಆಗಿಬಿಟ್ಟಿದೆ. ಡಿಮಾನಿಟೈಸೇಷನ್ ಮಾಡಿದಾಗ ಅನೇಕ ಎಕನಾಮಿಸ್ಟ್ಗಳು ಹೇಳಿದ್ರು ದೇಶಕ್ಕೆ ಭಾರಿ ತೊಂದರೆ ಆಗುತ್ತೆ ಇದರಿಂದ ಅಂತ. ಮನಮೋಹನ್ ಸಿಂಗ್ ದೊಡ್ಡ ಎಕನಾಮಿಸ್ಟು, ಅವರಂತೂ ಹೇಳ್ಬಿಟ್ರು ಇಟ್ಸ್ ಎನ್ ಆರ್ಗನೈಸ್ಡ್ ಲೂಟ್ ಅಂತ ಹೇಳ್ಬಿಟ್ರು. ಮತ್ತು ಈ ದೇಶದ GDP ಕನಿಷ್ಠ 2% ಪಾಯಿಂಟ್ ಅಷ್ಟು ಕಡಿಮೆ ಆಗುತ್ತೆ ಇಮಿಡಿಯೇಟ್ ಕ್ವಾರ್ಟರ್ನಲ್ಲಿ ಅಂತ ಹೇಳಿದ್ರು. ಹೀಗೆಲ್ಲ ಇದ್ದಾಗ ತಮ್ಮಂಥವರು ಡಿಮಾನಿಟೈಸೇಷನ್ ಸಪೋರ್ಟ್ ಮಾಡೋಕ್ಕೆ, ಮೋದಿನ ಸಪೋರ್ಟ್ ಮಾಡೋಕ್ಕೆ ಆ ನೋಟಲ್ಲಿ ಚಿಪ್ ಇದೆ ಅನ್ನೋದನ್ನ ಇಟ್ಕೊಂಡ್ಬಿಟ್ಟು ತಾವು ಹೆಂಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮಾತಾಡಿದ್ರಿ ಅಂತ ಇಡೀ ಜಗತ್ತು ನೋಡ್ಬಿಟ್ಟಿದೆ. ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ಅದನ್ನು ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. 2,000 ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ಅದರ ಅರ್ಥ ಏನಾಗಿತ್ತು? ಮೋದಿ ಎಂಥ ಬ್ರಿಲಿಯಂಟ್ ನೋಡಿ, ನೋಟ್ ಒಳಗಡೆ ಚಿಪ್ ಇಟ್ಬಿಟ್ಟು ಬ್ಲ್ಯಾಕ್ ಮನಿ ಆಗದೆ ಇದ್ದಂಗೆ ಕರೆದುಬಿಟ್ಟಿದ್ದಾರೆ ಅನ್ನೋದನ್ನ ತೋರ್ಸಕ್ಕೆ ಪ್ರಯತ್ನ ಪಟ್ಬಿಟ್ರೆ ಅದು ಸುಳ್ಳ ನಿಜನಂತೂ ಚೆಕ್ ಮಾಡೋಕೆ ಹೋಗಲಿಲ್ಲ. ನಿಮಗೆ ನೋಟ್ ಒಳಗೆ ಚಿಪ್ ಇದೆಯಂತೆ ಅಂತ ಎಲ್ಲ ವಾಟ್ಸಪ್ಪಲ್ಲಿ ಬಂದ ತಕ್ಷಣ ಸಖತ್ ಖುಷಿ ಆಗ್ಬಿಡ್ತು, ನಿಮಗೆ ಭಯಂಕರ ಖುಷಿ ಆಗ್ಬಿಡ್ತು. ವಾವ್ ಮೋದಿನ ಹೊಗಳಕ್ಕೆ ಎಂಥ ಚಾನ್ಸು ಅಂತ ಆ ಖುಷಿ ನೋಡಬೇಕಾಗಿತ್ತು. ಈಗಲೂ ಕಣ್ಣು ಸಾಲಲ್ಲ ನೋಡೋಕ್ಕೆ. ಇನ್ನು ಚುನಾವಣಾ ಬಾಂಡ್ ವಿಷಯ ಬಂದಾಗ ಏನು ಮಾಡ್ತೀರಿ ನಾವು? ಚುನಾವಣಾ ಬಾಂಡು ಕರಪ್ಷನ್ ಅಂದರೆ BJP ಅವರು ತೊಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ತೊಗೊಂಡಿದ್ದಾರೆ, ಅವರು ತೊಗೊಂಡಿದ್ದಾರೆ, ಇವರು ತೊಗೊಂಡಿದ್ರು, ಬಿಡ್ರಿ ಅಂದ್ಬಿಟ್ರಿ. ಚುನಾವಣಾ ಬಾಂಡು ಇಡೀ ದೇಶ ಕಂಡಂಥ ಅತ್ಯಂತ ದೊಡ್ಡ ಸ್ಕ್ಯಾಮ್. ಸುಪ್ರೀಂ ಕೋರ್ಟ್ ಅದನ್ನು ಲೀಗಲೈಸಿಂಗ್ ದ ಕರಪ್ಷನ್ ಅಂತ ಕರೆದ್ಬಿಡ್ತು. ಅಂಥ ದೊಡ್ಡ ಕರಪ್ಷನ್ ಇದಾಗಿದ್ದಾಗ ನಿಮ್ಮ ಸ್ಟೈಲ್ ನೋಡಿದ್ರೆ, ಕೆಲವು ವಿಷಯಗಳು ನಿಮ್ಮ ಸಿಟ್ಟು ಬರುತ್ತಲ್ಲ, ಅದನ್ನ ನೋಡಿದ್ರೆ ಆ ವಿಷಯಕ್ಕೆ ಹೆಂಗೆ ಹಾರಾಡಿ ಚೀರಾಡಬೇಕಾಗಿತ್ತು. ಆದರೆ ಅವರು ತಗೊಂಡವ್ರೆ, ಇವರು ತಗೊಂಡವ್ರೆ, ಚುನಾವಣಾ ಬಾಂಡ್ ಮೂಲಕ ಬಿಡ್ರಿ, ಇಬ್ಬರು ತೊಗೊಂಡ್ಮೇಲೆ ಮುಗೀತು, ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ದಂಥವ್ರು ತಾವು. ಇಲ್ಲಿ ಬಂದು ಕತೆ ಹೊಡಿತೀರ ರಾಹುಲ್ ಗಾಂಧಿಗೆ ಮಂಗಳಾರತಿ ಆಗೋಯ್ತು ಅಂತ. ಎಲ್ಲ ವಿಷಯವನ್ನು ಜನ ನೋಡ್ತಾ ಇರ್ತಾರೆ. ರಂಗನಾಥ್, ಜನ ದಡ್ರಲ್ಲ, ತಾವು ಅಂದ್ಕೊಂಡಿರ್ಬೋದು ತಾವೇ ಬೃಹಸ್ಪತಿ, ತಾವು ಹೇಳಿದ್ದೆಲ್ಲ ಜನ ನಂಬಿಡ್ತಾರೆ ಅಂತ ಅಂದ್ಕೊಂಡು ತಾವು ನಾಟಕೀಯವಾಗಿ ಭಾಳ ಖುಷಿಯಾಗಿ ಮಾತಾಡ್ತಾ ಇರ್ಬೋದು. ಜನಕ್ಕೆ ವಿವೇಕ ಇದೆ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೆ ನಿಮ್ಮ ಮಾತಾಡ್ತಾ ಇರೋದು ನೋಡಿದಾಗ ಅರ್ಥ ಆಗಿ ನಗು ಬರ್ತಾ ಇರುತ್ತೆ.
ಬರೀ ನಗ್ತಾ ಇರಲ್ಲ, ಅವರು ಅಂಡು ಬಡ್ಕೊಂಡು ನಗ್ತಾ ಇರ್ತಾರೆ ಜನ. ಏನು ಈ ವ್ಯಕ್ತಿ ನಮ್ಮನ್ನು ಇಷ್ಟು ದಡ್ಡ ಅನ್ಕೊಂಬಿಟ್ಟು ಹಿಂಗೆಲ್ಲ ಆಟ ಆಡ್ತಾವನಲ್ಲ, ಹಿಂಗೆಲ್ಲ ಕತೆ ಕಟ್ತಾವನಲ್ಲ ಅಂತ ಹೇಳ್ಬಿಟ್ಟು. ಈ ಒಟ್ಟು ವಿಷಯನ ಇಟ್ಕೊಂಡು ನೋಡಿದಾಗ ಮಿಸ್ಟರ್ ರಂಗನಾಥ್ ಮಂಗಳಾರತಿ ಆಗಿರೋದು ರಾಹುಲ್ ಗಾಂಧಿಗೆಲ್ಲ, ಸಂಬಂಧನೇ ಇಲ್ಲದೇ ಇರೋ ವಿಷಯ ಇಟ್ಕೊಂಡು ಹಿಂಗೆ ಕತೆ ಕಟ್ಟಕ್ಕೆ ಹೋಗಿ ರಾಹುಲ್ ಗಾಂಧಿ ಹೇಳಿರೋದು ಕಂಪ್ಲೀಟ್ ಸುಳ್ಳು ಅಂತ ಕತೆ ಕಟ್ಟಕ್ಕೆ ಹೋಗಿ ಡ್ರಾಮಾ ಎಲ್ಲ ಮಾಡಿದ್ರಲ್ಲ, ನಿಜವಾದ ಮಂಗಳಾರತಿ ಆಗಿರೋದು ಬರೀ ಮಂಗಳಾರತಿ ಅಲ್ಲ, ಮಹಾ ಮಂಗಳಾರತಿ ಆಗಿರೋದು ನಿಮಗೆ ಮಿಸ್ಟರ್ ರಂಗನಾಥ್, ನಿಮಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.